ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಟು ಮೈ ಎಸ್.ಆರ್ ಎಜುಕೇಷನ್ ಚಾನಲ್. ಈ ದಿನ ನಾವು ಸೂಪರ್ 500 ಹಿಸ್ಟ್ರಿ ಕ್ವಶನ್ ಸೀರೀಸನ್ನು ಮುಂದುವರೆದ ಭಾಗ. ಇದು 13ನೇ ಕ್ಲಾಸ್ ಆಗಿರ್ತದೆ. ಕಳೆದ ಎಲ್ಲ ಕ್ಲಾಸಸ್ಗಳನ್ನು ನೀವು ನಮ್ಮ ಚಾನಲನ್ನು ಹಿಸ್ಟ್ರಿ ಸೂಪರ್ 500 ಎಂಬ ಒಂದು ಪ್ಲೇಲಿಸ್ಟಲ್ಲಿ ಹೋಗಿ ನೋಡ್ಕೋಬಹುದು. ಕಳೆದ 12 ಕ್ಲಾಸ್ಗಳನ್ನು ನೀವು ಅಲ್ಲಿ ಹೋಗಿ ವಾಚ್ ಮಾಡ್ಕೋಬಹುದು. ತುಂಬ ಇಂಪಾರ್ಟೆಂಟ್ ಆಗಿರ್ತವೆ ಎಲ್ಲ ಪ್ರಶ್ನೆಗಳು ವಿತ್ ಎನಾಲಿಸಿಸನ್ನು ನಾವು ಮಾಡ್ತಾ ಇದ್ದೀವಿ. ಹೆಲ್ಪ್ಫುಲ್ ಆಗುತ್ತೆ ಪ್ರತಿಯೊಂದು ಕಾಂಪಿಟೇಟಿವ್ ಎಕ್ಸಾಮ್ಗೆ ಅಂತ ಹೇಳ್ತಾ, ಇನ್ನು ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ನಮ್ಮನ್ನು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನೋಡೋಣ ಯಾವ ರೀತಿ ಇದೆ ಈ ದಿನದ ಪ್ರಶ್ನೋತ್ತರಗಳು ಮತ್ತು ಅವುಗಳ ವಿವರಣೆ ಅಂತ. ಓಕೆ, ಹಾಗಾದ್ರೆ ಬನ್ನಿ ನೋಡೋಣ. ಮೊದಲನೇ ಪ್ರಶ್ನೆ ಯಾವ ರೀತಿ ಇದೆ ಅಂತ. ಚೋಳರ ರಾಜಧಾನಿ ಯಾವುದು ಅಂತ ಇದೆ. ಆಲ್ಮೋಸ್ಟ್ ನಾನು ಕರ್ನಾಟಕ ಇತಿಹಾಸವನ್ನು ಹೇಳುವಾಗ ಎಲ್ಲ ಕರ್ನಾಟಕವನ್ನು ಆಳಿದ ಎಲ್ಲ ಮನೆತನಗಳ ಬಗ್ಗೆಯೂ ಕೂಡ ನಾನು ಅಲ್ಲಿ ಟೀಚ್ ಮಾಡಿದ್ದೀನಿ. ಹಾಗಾಗಿ ಆ ಕ್ಲಾಸಸ್ಗಳನ್ನು ಕೂಡ ನೀವು ಕರ್ನಾಟಕ ಇತಿಹಾಸ ಎಂಬ ಪ್ಲೇಲಿಸ್ಟಲ್ಲಿ ಹೋಗಿ ನಮ್ಮ ಚಾನಲ್ ಮೇಲೆ ವೀಕ್ಷಣೆ ಮಾಡ್ಕೋಬಹುದು. ಓಕೆ, ಇಂಪಾರ್ಟೆಂಟ್ ಆಗಿರ್ತವೆ ಎಲ್ಲವನ್ನು ಕೂಡ ನೋಡ್ತಾ ಹೋಗಿ. ಓಕೆ, ಚೋಳರ ರಾಜಧಾನಿ ಯಾವುದು ಅಂತ ಇದೆ. ಆಪ್ಷನ್ಸ್ಗಳನ್ನು ನೋಡಿ. ತಂಜಾವೂರು, ದ್ವಾರಸಮುದ್ರ, ಮಾನ್ಯಖೇಟ, ಈ ಮೇಲಿನ ಯಾವುದು ಅಲ್ಲ ಅಂತ ಇದೆ. ಈ ಪ್ರಶ್ನೆಗೆ ಸರಿಯಾದಂತಹ ಉತ್ತರ ಆಪ್ಷನ್ 1 ಆಗುತ್ತೆ, ತಂಜಾವೂರು. ಓಕೆ, ಚೋಳರ ರಾಜಧಾನಿ ಯಾವುದಾಗಿತ್ತು? ತಂಜಾವೂರು ಆಗಿತ್ತು. ನೋಡೋಣ ಎಕ್ಸ್ಪ್ಲನೇಷನ್ ಅನ್ನು ಸ್ವಲ್ಪ. ಚೋಳರು ಸಾಮಾನ್ಯ ಶಕ 850ರಿಂದ 1279 ಅಂದರೆ 9ನೇ ಶತಮಾನದಲ್ಲಿ ಇವರು ಇದ್ರು. ಯಾರು? ಚೋಳರು. ಇವರು ತಮಿಳುನಾಡಿನ ಪಲ್ಲವರ ನಂತರ ದಕ್ಷಿಣದಲ್ಲಿ 9ನೇ ಶತಮಾನದಿಂದ 13ನೇ ಶತಮಾನದವರೆಗೆ ತಮಿಳುನಾಡು, ಆಂಧ್ರ ಮತ್ತು ಕರ್ನಾಟಕದ ಅನೇಕ ಪ್ರದೇಶಗಳ ಮೇಲೆ ಹಿಡಿತ ಸಾಧಿಸಿ ಭಾರತೀಯ ಸಂಸ್ಕೃತಿಯು ವಿದೇಶಗಳಲ್ಲಿ ಹರಡಲು ಕೂಡ ಕಾರಣವಾದರು. ನೋಡ್ರಿ, ಇವರು ತಮಿಳುನಾಡಿನ ಪಲ್ಲವರ ನಂತರ ಬಂದಂತಹ ಮನೆತನ ಯಾವುದು? ಚೋಳರು. ಓಕೆ, 9ನೇ ಶತಮಾನದಿಂದ 13ನೇ ಶತಮಾನ ಇವರ ಕಾಲಾವಧಿ ಆಗಿರ್ತದೆ. ತಮಿಳುನಾಡು, ಆಂಧ್ರ ಮತ್ತು ಕರ್ನಾಟಕ ಅನೇಕ ಪ್ರದೇಶಗಳ ಮೇಲೆ ಇವರೇನು ಮಾಡಿದ್ರು? ತಮ್ಮ ಹಿಡಿತವನ್ನು ಸಾಧಿಸಿ ಭಾರತೀಯ ನಮ್ಮ ಸಂಸ್ಕೃತಿಯನ್ನು ವಿದೇಶಗಳಲ್ಲಿಯೂ ಕೂಡ ಹರಡಲಿಕ್ಕೆ ಕಾರಣವಾದರು. ಯಾರು? ಚೋಳರು. ಭವ್ಯ ದೇವಾಲಯಗಳನ್ನು ನಿರ್ಮಿಸಿದರು. ಚೋಳರ ಕಾಲದಲ್ಲಿ ಭವ್ಯ ದೇವಾಲಯಗಳು ಕೂಡ ನಿರ್ಮಾಣವಾದವು. ಬೃಹದೀಶ್ವರ ದೇವಾಲಯ ಅದರಲ್ಲಿ ಪ್ರಸಿದ್ಧವಾದದ್ದು ಯಾವುದು? ಬೃಹದೀಶ್ವರ ದೇವಾಲಯ ಇವರ ಕೊಡುಗೆ. ತಮಿಳು ಸಾಹಿತ್ಯಕ್ಕೆ ಪ್ರೋತ್ಸಾಹ ನೀಡಿ ಪ್ರಸಿದ್ಧರಾದರು. ತಮಿಳು ಸಾಹಿತ್ಯಕ್ಕೆ ಪ್ರೋತ್ಸಾಹ ನೀಡಿದವರಲ್ಲಿ ಮೊದಲಿಗರು ಯಾರಾಗಿರ್ತಾರಪ್ಪ ಅಂತಂದರೆ ಚೋಳರು. ಇವರು ತಮಿಳು ಸಾಹಿತ್ಯಕ್ಕೆ ಪ್ರೋತ್ಸಾಹ ನೀಡಿ ಪ್ರಸಿದ್ಧರಾದರು. ಚೋಳರು ಪಲ್ಲವರ ಆಶ್ರಯದಲ್ಲಿದ್ದು ಆನಂತರ ಸ್ವತಂತ್ರರಾದವರು. ಈ ರೀತಿಯಾಗಿ ಕ್ವಶನ್ ಕೇಳಬಹುದು. ಚೋಳರು ಯಾರ ಸಾಮಂತರಾಗಿದ್ದರು ಅಥವಾ ಯಾರ ಆಶ್ರಯದಲ್ಲಿದ್ದರು ಅಂತ ಪ್ರಶ್ನೆ ಬರಬಹುದು. ಯಾರ ಒಂದು ಆಶ್ರಯದಲ್ಲಿದ್ದರು? ಪಲ್ಲವರ ಆಶ್ರಯದಲ್ಲಿದ್ದರು ಪ್ರಾರಂಭದಲ್ಲಿ. ತದನಂತರ ಪಲ್ಲವರ ಸಾಮ್ರಾಜ್ಯ ಕೊನೆಗೊಂಡ ನಂತರ ಇವರೇನು ಮಾಡಿದ್ರಪ್ಪ ಅಂದರೆ ಸ್ವತಂತ್ರರಾದರು. ಸಂಗಮ್ ಸಾಹಿತ್ಯದ ಪ್ರಕಾರ ಕರಿಕಾಲ ಚೋಳನು ಈ ವಂಶದ ಮೂಲ ಪುರುಷ. ಸಂಗಮ್ ಸಾಹಿತ್ಯದ ಪ್ರಕಾರ ಯಾರು ಚೋಳರ ಒಬ್ಬ ಮೂಲ ಪುರುಷ, ಚೋಳ ಸಾಮ್ರಾಜ್ಯದ ಮೂಲ ಪುರುಷ ಯಾರಾಗಿರ್ತಾರೆ? ಸಂಗಮ್ ಸಾಹಿತ್ಯದ ಪ್ರಕಾರ ಕರಿಕಾಲ ಚೋಳರಾಗಿರ್ತಾನೆ. ಇಂಪಾರ್ಟೆಂಟು. ಯಾರು? ಕರಿಕಾಲ ಚೋಳ. ಓಕೆ, ವಿಜಯಾಲಯ ಚೋಳ ರಾಜ್ಯವನ್ನು ಪುನರ್ಜೀವನಗೊಳಿಸಿ ತಂಜಾವೂರನ್ನು ರಾಜಧಾನಿಯನ್ನಾಗಿ ಮಾಡಿಕೊಂಡನು. ವೆರಿ ಇಂಪಾರ್ಟೆಂಟ್, ಇದು ಪ್ರಶ್ನೆಯಾಗಿದೆ. ಚೋಳರ ಸಾಮ್ರಾಜ್ಯದಲ್ಲಿ ತಂಜಾವೂರನ್ನು ಯಾರು ತನ್ನ ರಾಜಧಾನಿಯನ್ನಾಗಿ ಮಾಡಿಕೊಂಡಂತಹ ದೊರೆ ಯಾರು ಅಂತ ಪ್ರಶ್ನೆ ಬರಬಹುದು. ಯಾರಾಗಿರ್ತಾರೆ? ವಿಜಯಾಲಯ ಚೋಳ ಆಗಿರ್ತಾನೆ. ಈತ ಆ ರಾಜ್ಯವನ್ನು ಪುನರ್ಜೀವನಗೊಳಿಸಿ ತಂಜಾವೂರನ್ನು ರಾಜಧಾನಿಯನ್ನಾಗಿ ಮಾಡಿಕೊಂಡ. ವೆರಿ ಇಂಪಾರ್ಟೆಂಟ್, ನೆನ್ಪಿಟ್ಕೋರಿ. ಓಕೆ, ಯಾರು? ವಿಜಯಾಲಯ ಚೋಳ. ಅದೇ ರೀತಿಯಾಗಿ ನೆಕ್ಸ್ಟ್ ನೋಡೋಣ. ದ್ವಾರ ಸಮುದ್ರದ ಹೊಯ್ಸಳ. ಯಾಕಪ್ಪ ಅಂತಂದರೆ ಆಪ್ಷನ್ಸಲ್ಲಿ ದ್ವಾರ ಸಮುದ್ರ ಅಂತಲೂ ಇತ್ತು. ಸೊ ಅದನ್ನು ಕೂಡ ನೋಡೋಣ. ಅದೇ ರೀತಿಯಾಗಿ ಮಾನ್ಯಖೇಟ ಇದೆ. ಹಾಗಾಗಿ ಆ ಸಾಮ್ರಾಜ್ಯಗಳ ಬಗ್ಗೆಯೂ ಕೂಡ ಸ್ವಲ್ಪ ಮಾಹಿತಿಯನ್ನು ನೋಡ್ತಾ ಹೋಗೋಣ. ದ್ವಾರ ಸಮುದ್ರದ ಹೊಯ್ಸಳರು ಅಂತ ಇದೆ. ಸಾಮಾನ್ಯ ಶಕ 984ರಿಂದ ಸಾಮಾನ್ಯ ಶಕ 1346. ಓಕೆ, ಅಂದರೆ 10ನೇ ಶತಮಾನದಿಂದ 14ನೇ ಶತಮಾನದವರೆಗೆ ಇದ್ರು. ಯಾರು? ದ್ವಾರ ಸಮುದ್ರದ ಹೊಯ್ಸಳರು. ಓಕೆ, ಇಂಪಾರ್ಟೆಂಟು. ಚಾಲುಕ್ಯರು ಕ್ಷೀಣಿಸಿದ ನಂತರ ಕರ್ನಾಟಕದಲ್ಲಿ ತಲೆ ಎತ್ತಿದವರು ಯಾರು ಅಂದರೆ ಹೊಯ್ಸಳರು. ಚಿಕ್ಕಮಗಳೂರು ಜಿಲ್ಲೆ ಮುಡಿಗೆರೆ ತಾಲೂಕಿನ ಸೊಸೆಊರು ಅಂದರೆ ಈಗಿನ ಅಂಗಡಿ. ಓಕೆ, ಇಂಪಾರ್ಟೆಂಟು, ನೆನಪಿಟ್ಕೋರಿ. ಈಗಿನ ಯಾವ ಊರಾಗಿರ್ತದೆ ಅದು? ಈಗಿನ ಅಂಗಡಿ. ಸೊಸೆಊರು ಚಿಕ್ಕಮಗಳೂರು ಜಿಲ್ಲೆ ಮುಡಿಗೆರೆ ತಾಲೂಕಿನ ಸೊಸೆಊರು, ಈಗಿನ ಅಂಗಡಿ. ಹಳ್ಳಿಯ ಬಳಿ ಈ ಮನೆತನದ ಮೂಲ ಪುರುಷ ಸಳನು ಜೈನ ಮುನಿಯಾದ ಸುದತ್ತ ಮುನಿಯ ಆದೇಶದಂತೆ ಹುಲಿಯೊಡನೆ ಕಾದಾಡಿ ಅದನ್ನು ಕೊಂದು ಹೊಯ್ಸಳ ಎನಿಸಿಕೊಂಡನು. ವೆರಿ ಇಂಪಾರ್ಟೆಂಟ್, ಇದು ಈ ರೀತಿಯಾಗಿ ಕೂಡ ಪ್ರಶ್ನೆ ಬರಬಹುದು. ಹೊಯ್ಸಳ ಮನೆತನ ಸ್ಥಾಪಕ ಯಾರಾಗಿರ್ತಾನೆ? ಸ್ಥಳ ಆಗಿರ್ತಾನೆ. ವೆರಿ ಇಂಪಾರ್ಟೆಂಟ್, ನೆನ್ಪಿಟ್ಕೋರಿ. ಹೊಯ್ಸಳ ಮನೆತನ ಸ್ಥಾಪಕ ಯಾರು? ಸ್ಥಳ. ಆತ ಯಾರ ಒಂದು ಆದೇಶದಂತೆ
ಜೈನ ಮುನಿಯಾಗಿರುವಂತಹ ಸುದತ್ತನ ಆದೇಶದಂತೆ. ವೆರಿ ಇಂಪಾರ್ಟೆಂಟ್, ನೆನ್ಪಿಟ್ಕೋರಿ. ಜೈನ ಮುನಿಯಾದ ಸುದತ್ತ ಮುನಿಯ ಆದೇಶದಂತೆ ಹುಲಿಯೊಡನೆ ಕಾದಾಡಿ, ಯಾರೊಡನೆ? ಹುಲಿಯೊಡನೆ ಕಾದಾಡಿ ಅದನ್ನು ಕೊಂದು ಹೊಯ್ಸಳ ಎನಿಸಿಕೊಂಡನು. ಯಾರು? ಸಳ. ಈತ ಯಾರು? ಹೊಯ್ಸಳ ಮನೆತನದ ಸ್ಥಾಪಕರು. ಈ ವಂಶದ ಸ್ಥಾಪಕನಾದನು ಸಳ. ಮಾನ್ಯಖೇಟದ ರಾಷ್ಟ್ರಕೂಟರು. ರಾಷ್ಟ್ರಕೂಟರ ಬಗ್ಗೆ ಕೂಡ ನೋಡ್ಕೊಂಡ್ಬಿಡೋಣ. ಅದಷ್ಟು ಮೇಲ್ಗಡೆ ಇರೋದು ಹೊಯ್ಸಳ ಸಾಮ್ರಾಜ್ಯದ ಬಗ್ಗೆ. ನೆಕ್ಸ್ಟು ಅದೇ ರೀತಿಯಾಗಿ ಮಾನ್ಯಖೇಟದ ರಾಷ್ಟ್ರಕೂಟರು. ರಾಷ್ಟ್ರಕೂಟ ರಾಜಧಾನಿ ಯಾವುದಾಯಿತು? ಹಾಗಾದರೆ ಮಾನ್ಯಖೇಟ. ಸಾಮಾನ್ಯ ಶಕ 753ರಿಂದ 973 ಇವರ ಒಂದು ಕಾಲಾವಧಿ. 8ನೇ ಶತಮಾನದಿಂದ 10ನೇ ಶತಮಾನದವರೆಗೆ. ರಾಷ್ಟ್ರಕೂಟರು ಕನ್ನಡಿಗರು ಪ್ರಾರಂಭದಲ್ಲಿ ಚಾಲುಕ್ಯರ ಸಾಮಂತರಾಗಿದ್ದವರು. ರಾಷ್ಟ್ರಕೂಟರು ಯಾರು? ಕನ್ನಡಿಗರಾಗಿರ್ತಾರೆ. ಇವರು ಪ್ರಾರಂಭದಲ್ಲಿ ಚಾಲುಕ್ಯರ ಒಂದು ಸಾಮಂತರಾಗಿರ್ತಾರೆ. ತದನಂತರ ಸ್ವತಂತ್ರವಾಗಿ ದಕ್ಷಿಣದಲ್ಲಿ ವಿಸ್ತಾರವಾದ ಸಾಮ್ರಾಜ್ಯದ ಒಡೆಯರಾಗಿ ಪ್ರಸಿದ್ಧರಾದರು. ಯಾರು? ರಾಷ್ಟ್ರಕೂಟರು. ಇದಿಷ್ಟು ಕೂಡ ಹೊಯ್ಸಳ ಮತ್ತು ರಾಷ್ಟ್ರಕೂಟ ಸಾಮ್ರಾಜ್ಯದ ಬಗ್ಗೆ ಮಾಹಿತಿ. ಒಂದ್ಸತಿ ಪ್ರಶ್ನೆ ನೋಡ್ಕೊಂಬರೋಣ. ಚೋಳರ ರಾಜಧಾನಿ ಹಾಗಾದರೆ ಯಾವುದಾಗಿತ್ತು? ತಂಜಾವೂರಾಗಿತ್ತು. ತಂಜಾವೂರಿನ ರಾಜಧಾನಿಯನ್ನಾಗಿ ಯಾರು ಮಾಡ್ಕೊಂಡಿದ್ದ? ವಿಜಯಾಲಯ ಚೋಳ. ಇಲ್ಲಿ ಕೊಟ್ಟಿದ್ದೀನಲ್ವಾ, ಯಾರು? ವಿಜಯಾಲಯ ಚೋಳ. ಈತ ಏನು ಮಾಡಿದ್ನಪ್ಪ ಅಂದರೆ ತನ್ನ ರಾಜ್ಯವನ್ನು ಪುನರುಜ್ಜೀವನಗೊಳಿಸಿ ತಂಜಾವೂರನ್ನು ತನ್ನ ರಾಜಧಾನಿಯನ್ನಾಗಿ ಮಾಡಿಕೊಂಡಿದ್ದ. ಓಕೆ, ಹಾಗಾಗಿ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಆಪ್ಷನ್ 1 ಆಗುತ್ತೆ. ನೆಕ್ಸ್ಟ್ ಕ್ವಶನ್ ನೋಡೋಣ ಯಾವ ರೀತಿ ಇದೆ ಅಂತ. ಪ್ರಶ್ನೆ ಸಂಖ್ಯೆ 192. ಆ ಪಟ್ಟಿಯ ಪದಗಳನ್ನು ಬ ಪಟ್ಟಿಯ ಪದಗಳೊಂದಿಗೆ ಬರೆಯಿರಿ ಅಂತ ಇದೆ. ಹೊಂದಿಸಿ ಬರೆಯಿರಿ ಅಂತ ಇದೆ. ನೋಡೋಣ. ಅ ಪಟ್ಟಿಯಲ್ಲಿ ತಂಜಾವೂರು, ಸೊಸೆಯೂರು, ಪೆರಿಯ ಪುರಾಣ, ಅದೇ ರೀತಿಯಾಗಿ ಗರುಡ ಅಂತ ಇದೆ. ಸಾರಿ, ಇದು ಹೂ ಆಗಬೇಕು. ಸೊಸೆಯೂರು, ಪೆರಿಯ ಪುರಾಣ ಮತ್ತು ಗರುಡ ಅಂತ ಇದೆ. ಬ ಪಟ್ಟಿಯಲ್ಲಿ ಸಿಕ್ಕಿಲರ್, ರಾಘವಾಂಕ, ಚೋಳರು, ಹೊಯ್ಸಳರು ಮತ್ತು ಅಂಗರಕ್ಷಕ ದಳ ಅಂತ ಇದೆ. ಇದಕ್ಕೆ ಹೊಂದಾಣಿಕೆ ಮಾಡೋಕ್ಕಿಂತ ಮುಂಚೆ ನಾವು ವಿಶ್ಲೇಷಣೆಯನ್ನು ನೋಡ್ತಾ ಹೋಗೋಣ. ಆಮೇಲೆ ನಾವು ಈ ಕ್ವಶನನ್ನು ಹೊಂದಾಣಿಕೆ ಮಾಡೋಣ. ಓಕೆ, ಹಾಗಾದರೆ ನೋಡೋಣ ವಿವರಣೆ ಯಾವ ರೀತಿ ಇದೆ ಅಂತ. ಚೋಳರು ಪಲ್ಲವರ ಆಶ್ರಯದಲ್ಲಿದ್ದು ಆ ನಂತರ ಸ್ವತಂತ್ರರಾದರು. ಹಾಗಾದರೆ ಚೋಳರು ಯಾರ ಒಂದು ಆಶ್ರಯದಲ್ಲಿದ್ದರು? ಪಲ್ಲವರ ಆಶ್ರಯದಲ್ಲಿದ್ದರು. ತದನಂತರ ಸ್ವತಂತ್ರರಾದರು. ಸಂಗಮ ಸಾಹಿತ್ಯದ ಪ್ರಕಾರ ಕರಿಕಾಲ ಚೋಳನು ಈ ವಂಶದ ಮೂಲ ಪುರುಷ. ವಿಜಯಾಲಯ ಚೋಳ ರಾಜ್ಯವನ್ನು ಪುನರುಜ್ಜೀವನಗೊಳಿಸಿ ತಂಜಾವೂರನ್ನು ರಾಜಧಾನಿಯನ್ನಾಗಿ ಮಾಡಿಕೊಂಡನು. ಕಳೆದ ಕ್ವಶನಲ್ಲಿ ಈ ಮಾಹಿತಿಗಳನ್ನು ನೋಡಿದ್ದೀವಿ. ಚೋಳರ ಪ್ರಮುಖ ರಾಜ ಯಾರಾಗಿರ್ತಾರಪ್ಪ ಅಂತಂದರೆ 1ನೇ ರಾಜರಾಜ. ಓಕೆ, ವೆರಿ ಇಂಪಾರ್ಟೆಂಟ್. ಚೋಳರ ಪ್ರಮುಖ ರಾಜ ಯಾರು? 1ನೇ ರಾಜರಾಜ. ಶೂರ, ಶ್ರೇಷ್ಠ ಯೋಧ ಹಾಗೂ ದಕ್ಷ ಆಡಳಿತಗಾರನಾಗಿದ್ದನು. ಚೋಳ ಸಾಮ್ರಾಜ್ಯದಲ್ಲಿ 1ನೇ ರಾಜರಾಜ ಚೋಳ ಶೂರ, ಶ್ರೇಷ್ಠ ಯೋಧ ಹಾಗೂ ದಕ್ಷ ಆಡಳಿತಗಾರನಾಗಿದ್ದನು. ಅದೇ ರೀತಿಯಾಗಿ ಹೊಯ್ಸಳರು ಚಿಕ್ಕಮಗಳೂರು ಜಿಲ್ಲೆಯ ಮೂಡಿಗೆರೆ ತಾಲೂಕಿನ ಸೊಸೆಯೂರು ಅಂದರೆ ಈಗಿನ ಅಂಗಡಿ ಹಳ್ಳಿಯ ಬಳಿ ಈ ಮನೆತನದ ಮೂಲ ಪುರುಷ ಸಳನಿಂದ ಈ ಮನೆತನ ಸ್ಥಾಪನೆಯಾಯಿತು. ಹಾಗಾದರೆ ಸೊಸೆಯೂರು ಯಾರಿಗೆ ಸಂಬಂಧಿಸಿದ್ದು? ಹೊಯ್ಸಳರ ಮನೆತನಕ್ಕೆ. ಅದೇ ರೀತಿಯಾಗಿ ತಂಜಾವೂರು ಸಂಬಂಧಿಸಿದ್ದು ಚೋಳರ ಮನೆತನಕ್ಕೆ. ನೆನಪಿಟ್ಕೋರಿ. ನೆಕ್ಸ್ಟ್ ನೋಡ್ರಿ ಮಾಹಿತಿ. ತಮಿಳು ಸಾಹಿತ್ಯದ ಸರ್ವತೋಮುಖ ಪ್ರಗತಿಯ ಕಾಲವಿದು. ಯಾವುದು? ಚೋಳರ ಕಾಲ. ಹಾಗಾಗಿ ಕಂಬ ರಚಿಸಿದ ರಾಮಾಯಣ, ಸೆಕ್ಕಿಲರ್ ರಚಿಸಿದ ಪೆರಿಯ ಪುರಾಣ. ಹಾಗಾದರೆ ಪೆರಿಯ ಪುರಾಣ ಯಾರು ರಚನೆ ಮಾಡಿದ್ದಾರೆ? ಸೆಕ್ಕಿಲರ್. ಕಂಬ ಏನು ರಚಿಸಿದ? ರಾಮಾಯಣ. ಸೆಕ್ಕಿಲರ್ ರಚಿಸಿದಂಥದ್ದು ಪೆರಿಯ ಪುರಾಣ. ತಿರುಕ್ಕಾದೇವನ ಜೀವನ ಚಿಂತಾಮಣಿ, ಅದೇ ರೀತಿಯಾಗಿ ತಿರುಕ್ಕಾದೇವನ ಜೀವನ ಚಿಂತಾಮಣಿ ಮುಂತಾದವುಗಳು ಪ್ರಮುಖವಾಗಿವೆ. ಯಾವರ ಒಂದು ಕಾಲದಲ್ಲಿ? ಚೋಳರ ಒಂದು ಕಾಲದಲ್ಲಿ ಸಂಬಂಧಿಸಿರುವಂತಹ ಪ್ರಮುಖ ಕೃತಿಗಳು. ನೆನಪಲ್ಲಿಟ್ಕೋರಿ. ಓಕೆ, ಸೆಕ್ಕಿಲರ್ ರಚಿಸಿದಂತಹ ಪೆರಿಯ ಪುರಾಣ, ಕಂಬ ರಚಿಸಿದ ರಾಮಾಯಣ, ತಿರುಕ್ಕಾದೇವನ ಜೀವನ ಚಿಂತಾಮಣಿ. ವೆರಿ ಫೇಮಸ್, ನೆನ್ಪಿಟ್ಕೋರಿ. ತಮಿಳು ಸಾಹಿತ್ಯದ ಪ್ರಕಾರ ಇವೆಲ್ಲ. ಓಕೆ, ಇವೆಲ್ಲವೂ ಕೂಡ ತಮಿಳು ಸಾಹಿತ್ಯ, ನೆನ್ಪಿಟ್ಕೋರಿ. ಅದೇ ರೀತಿಯಾಗಿ ಹೊಯ್ಸಳರ ಸಾಮ್ರಾಜ್ಯದಲ್ಲಿ ಪಟ್ಟಣಗಳಲ್ಲಿ ಕಸುಬುದಾರರ, ವೈಣಿಕರರ ಶ್ರೇಣಿಗಳಿದ್ದವು. ಭೂಕಂದಾಯವು ರಾಜ್ಯದ ಬಹುಮುಖ್ಯ ಆದಾಯವಾಗಿತ್ತು. ಯಾರ ಒಂದು ಕಾಲದಲ್ಲಿ? ಹೊಯ್ಸಳರ ಸಾಮ್ರಾಜ್ಯದಲ್ಲಿ. ಸಾಮ್ರಾಜ್ಯದ ವೈಶಿಷ್ಟ್ಯತೆ ಎಂದರೆ ಅರಸನಿಗೆ ಗರುಡರೆಂಬ ವಿಶಿಷ್ಟ ಅಂಗರಕ್ಷಕ ದಳವಿರುತ್ತಿತ್ತು. ಹಾಗಾಗಿ ಯಾವ ಸಾಮ್ರಾಜ್ಯದಲ್ಲಿ ಗರುಡ ಎಂಬ ಅಂಗರಕ್ಷಕ ದಳವಿರ್ತಿತ್ತಪ್ಪ ಅಂತಂದರೆ ಹೊಯ್ಸಳರ ಸಾಮ್ರಾಜ್ಯದಲ್ಲಿ. ಯಾವ ಒಂದು ದಳವಿರ್ತಿತ್ತು? ಗರುಡ ಎಂಬ ವಿಶಿಷ್ಟ ಅಂಗರಕ್ಷಕ ದಳವಿರುತ್ತಿತ್ತು. ಓಕೆ, ಯಾವ ಸಾಮ್ರಾಜ್ಯದಲ್ಲಿ? ಹೊಯ್ಸಳರ ಸಾಮ್ರಾಜ್ಯದಲ್ಲಿ. ಹಾಗಾದರೆ ಪ್ರಶ್ನೆ ಕಡೆ ನೋಡೋಣ. ತಂಜಾವೂರು ಯಾರಿಗೆ ಸಂಬಂಧಿಸಿದ್ದು? ಚೋಳರಿಗೆ. ಅದೇ ರೀತಿಯಾಗಿ ಸೊಸೆಯೂರು ಹೊಯ್ಸಳರು, ಪೆರಿಯ ಪುರಾಣ ಸಿಕ್ಕಿಲರ್, ಗರುಡ ಎಂಬುದೇನಪ್ಪ ಅಂತಂದರೆ ಒಂದು ಅಂಗರಕ್ಷಕ ದಳ. ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದಂತಹ ಜೋಡಣೆ ಏನಾಗಿದೆ ನೋಡೋಣ. ಒಂದನೇದ್ದು ಸಿ ಆಗತ್ತೆ, ಸೆಕೆಂಡ್ ಒನ್ ಸೊಸೆಯೂರು ಡಿ ಆಗತ್ತೆ, ಮೂರನೇದ್ದು
ಪೆರಿಯ ಪುರಾಣ ಸೆಕ್ಯುಲರ್ ಎ ಆಗತ್ತೆ. ಅದೇ ರೀತಿಯಾಗಿ 4ನೇದು ಗರುಡ ಇ ಆಗತ್ತೆ, ಅಂಗರಕ್ಷಕ ದಳ. ಹಾಗಾಗಿ ಇದು ಒಂದು ಸರಿಯಾದಂತಹ ಜೋಡಣೆ. ಓಕೆ, ಈ ಪ್ರಶ್ನೆಗೆ ಸರಿಯಾದಂತಹ ಉತ್ತರ CDAE ಆಗತ್ತೆ. ವೆರಿ ಇಂಪಾರ್ಟೆಂಟ್, ನೆನ್ಪಿಟ್ಕೋರಿ. ಓಕೆ, ನೆಕ್ಸ್ಟ್ ನೋಡೋಣ ಮುಂದಿನ ಪ್ರಶ್ನೆ ಯಾವ ರೀತಿ ಇದೆ ಅಂತ. ಪ್ರಶ್ನೆ 193 ನೋಡೋಣ ಯಾವ ರೀತಿ ಇದೆ ಅಂತ. ಅತ್ಯಂತ ಪ್ರಸಿದ್ಧವಾದ ಚೋಳ ವಿದ್ಯಾಕೇಂದ್ರ ಅಥವಾ ಅಗ್ರಹಾರ ಆಗಿತ್ತು. ಯಾವುದಾಗಿತ್ತು ನೋಡೋಣ. ಉತ್ತರ ಮೇರೂರು ಅಗ್ರಹಾರ, ಮೇಲುಕೋಟೆ, ಸಾಲುಗಾಮೆ ಮತ್ತು ಅರಸೀಕೆರೆ ಅಂತ ಇದೆ. ಈ ಪ್ರಶ್ನೆಗೆ ಸರಿಯಾದಂತಹ ಉತ್ತರ ಆಪ್ಷನ್ 1 ಆಗತ್ತೆ. ಅತ್ಯಂತ ಚೋಳರ ಸಾಮ್ರಾಜ್ಯದಲ್ಲಿರುವಂತಹ ಅತ್ಯಂತ ಪ್ರಸಿದ್ಧವಾದಂತಹ ವಿದ್ಯಾಕೇಂದ್ರ ಅಥವಾ ಅಗ್ರಹಾರ ಯಾವುದಾಗಿತ್ತು ಅಂದರೆ ಉತ್ತರ ಮೇರೂರು ಅಗ್ರಹಾರ. ಓಕೆ, ಅತ್ಯಂತ ಪ್ರಸಿದ್ಧವಾದ ಚೋಳರ ವಿದ್ಯಾಕೇಂದ್ರ ಅಥವಾ ಅಗ್ರಹಾರ ಯಾವುದಾಗಿತ್ತು? ಉತ್ತರ ಮೇರೂರು ಅಗ್ರಹಾರ ಇಂಪಾರ್ಟೆಂಟ್ ಆಗುತ್ತೆ. ಇದಕ್ಕೆ ಸಂಬಂಧಿಸಿರುವ ಹಾಗೆ ಅದೇ ರೀತಿಯಾಗಿ ಮೇಲುಕೋಟೆ, ಸಾಲುಗಾಮೆ, ಅರಸೀಕೆರೆ ಅವುಗಳು ಏನು ಅಂತ ಎಲ್ಲವನ್ನು ಕೂಡ ವಿವರಣೆಯಲ್ಲಿ ನೋಡ್ತಾ ಹೋಗೋಣ ಯಾವ ರೀತಿ ಇದೆ ಅಂತ. ನೋಡ್ರಿ, ಚೋಳರು ವಿದ್ಯೆಗೆ ಪ್ರೋತ್ಸಾಹ ನೀಡಲು ಅನೇಕ ಅಗ್ರಹಾರಗಳನ್ನು ಸ್ಥಾಪಿಸಿದರು. ಅದರಲ್ಲಿ ಉತ್ತರ ಮೇರೂರು ಅಗ್ರಹಾರ ಇದರಲ್ಲಿ ಪ್ರಸಿದ್ಧವಾದದ್ದು. ದೇವಾಲಯಗಳು ವಿದ್ಯಾಕೇಂದ್ರಗಳಾಗಿದ್ದವು. ದೇವಾಲಯಗಳೇನಾಗಿದ್ದಪ್ಪ ಅಂದರೆ ವಿದ್ಯೆಯನ್ನು ನೀಡುವಂತಹ ಕೇಂದ್ರಗಳಾಗಿದ್ದವು. ಇವು ಧಾರ್ಮಿಕ ಚಟುವಟಿಕೆಗಳ ಕೇಂದ್ರಗಳಾಗಿದ್ದವು. ತಮಿಳು ಸಾಹಿತ್ಯದ ಸರ್ವತೋಮುಖ ಪ್ರಗತಿಯ ಕಾಲವಿದು. ಯಾವುದು? ಚೋಳರ ಸಾಮ್ರಾಜ್ಯ. ಅದೇ ರೀತಿಯಾಗಿ ಮೇಲುಕೋಟೆ, ಸಾಲುಗಾಮೆ ಮತ್ತು ಅರಸೀಕೆರೆ ಏನು ಅಂತ ನೋಡ್ತಾ ಹೋಗೋಣ. ಹೊಯ್ಸಳರ ಕಾಲದಲ್ಲಿ ಜೈನ, ಬೌದ್ಧ, ಶೈವ, ವೈಷ್ಣವ, ವೀರಶೈವ, ಶ್ರೀ ವೈಷ್ಣವ ಮತಗಳು ಪ್ರಚಲಿತವಾಗಿದ್ದವು. ಎಲ್ಲ ಮತಗಳು ನೋಡ್ರಿ ಈ ರೀತಿಯಾಗಿ ಹೇಳಿಕೆಗಳನ್ನು ಕೊಡಬಹುದು. ಹಾಗಾಗಿ ಇಂಪಾರ್ಟೆಂಟ್ ಆಗತ್ತೆ. ಹೊಯ್ಸಳರ ಕಾಲದಲ್ಲಿ ಜೈನ, ಬೌದ್ಧ, ಶೈವ, ವೈಷ್ಣವ, ವೀರಶೈವ, ಶ್ರೀ ವೈಷ್ಣವ ಮತಗಳು ಪ್ರಚಲಿತವಾಗಿದ್ದವು. ಎಲ್ಲ ಮತಗಳು ಪ್ರಚಲಿತದಲ್ಲಿದ್ದವು. ಯಾರ ಕಾಲದಲ್ಲಿ? ಹೊಯ್ಸಳರ ಕಾಲದಲ್ಲಿ. ಅಗ್ರಹಾರಗಳು, ಮಠಗಳು, ದೇವಾಲಯಗಳು ಶಿಕ್ಷಣದ ಕೇಂದ್ರಗಳಾಗಿದ್ದವು. ಪುರಾತನ ಕಾಲದಲ್ಲಿ ಶಿಕ್ಷಣ ಕೇಂದ್ರಗಳು ಏನಾಗಿರ್ತಿದ್ದು? ಅಗ್ರಹಾರಗಳು, ಮಠಗಳು, ದೇವಾಲಯಗಳು ಇವುಗಳೇ ಶಿಕ್ಷಣ ಕೇಂದ್ರಗಳಾಗಿರ್ತಿದ್ವು. ಓಕೆ, ಮೇಲುಕೋಟೆ, ಸಾಲುಗಾಮೆ, ಅರಸೀಕೆರೆ ಮುಂತಾದವುಗಳು ಗಣ್ಯ ಶಿಕ್ಷಣ ಕೇಂದ್ರಗಳಾಗಿದ್ದವು. ಅಂದರೆ ಇಂಪಾರ್ಟೆಂಟ್ ಆಗಿರುವಂಥ ಈಗಿನ ನಾವು ಯೂನಿವರ್ಸಿಟೀಸ್ ಅಂತ ಕರಿತೀವಲ್ವಾ, ಆ ರೀತಿ ಆ ಒಂದು ಸಮಯದ ಏನಪ್ಪಾ ಅಂದರೆ ಯೂನಿವರ್ಸಿಟಿ ಅಂತಲೇ ತಿಳ್ಕೊಂಬಿಡ್ರಿ. ಗಣ್ಯ ಶಿಕ್ಷಣ ಕೇಂದ್ರಗಳಾಗಿದ್ದವು. ವೇದಶಾಸ್ತ್ರ, ಕನ್ನಡ ಸಂಸ್ಕೃತಿಗಳ ಅಧ್ಯಯನವು ನಡೆಯುತ್ತಿತ್ತು. ಈ ಒಂದು ಪ್ರಸಿದ್ಧವಾದಂತಹ ಶಿಕ್ಷಣ ಕೇಂದ್ರಗಳಲ್ಲಿ ವೇದಶಾಸ್ತ್ರ ಆಗಿರ್ಬೋದು, ಕನ್ನಡ ಸಂಸ್ಕೃತಗಳ ಅಧ್ಯಯನ ನಡೀತಿತ್ತು. ಓಕೆ, ಹಾಗಾದರೆ ಮೇಲುಕೋಟೆ, ಸಾಲುಗಾಮೆ, ಅರಸೀಕೆರೆ ಏನಪ್ಪ ಅಂದರೆ ಗಣ್ಯ ಶಿಕ್ಷಣ ಕೇಂದ್ರಗಳು. ಯಾರ ಒಂದು ಸಮಯದಲ್ಲಿನ? ಹೊಯ್ಸಳರ ಕಾಲದಲ್ಲಿನ ಶಿಕ್ಷಣ ಕೇಂದ್ರಗಳು. ನೆನ್ಪಿಟ್ಕೋರಿ. ಓಕೆ, ಇದಿಷ್ಟು ಕೂಡ ಮಾಹಿತಿ. ಹಾಗಾದರೆ ಈ ಪ್ರಶ್ನೆಗೆ ಸರಿಯಾದಂತಹ ಉತ್ತರ ಆಪ್ಷನ್ 1 ಆಗಿತ್ತು. ನೆಕ್ಸ್ಟ್ ಕ್ವಶನ್ ಯಾವ ರೀತಿ ಇದೆ ಅಂತ ನೋಡೋಣ. ಪ್ರಶ್ನೆ ಸಂಖ್ಯೆ 194. ಚೋಳರ ಗ್ರಾಮ ಆಡಳಿತವನ್ನು ತಿಳಿಸುವ ಶಾಸನ ಯಾವುದು ಅಂತ ಇದೆ. ಉತ್ತರ ಮೇರೂರು ಶಾಸನ, ಅಲಹಾಬಾದ್ ಸ್ತಂಭ ಶಾಸನ, ಐಹೊಳೆ ಶಾಸನ, ಈ ಮೇಲಿನ ಯಾವುದೂ ಅಲ್ಲ ಅಂತ ಇದೆ. ಚೋಳರ ಗ್ರಾಮ ಆಡಳಿತವನ್ನು ತಿಳಿಸುವ ಶಾಸನ, ಪ್ರಸಿದ್ಧ ಶಾಸನ. ಸುಮಾರು ಸತಿ ಇದು ಕ್ವಶನ್ ಆಗಿದೆ, ಇಂಪಾರ್ಟೆಂಟು. ಚೋಳರ ಗ್ರಾಮ ಆಡಳಿತವನ್ನು ತಿಳಿಸುವ ಶಾಸನ ಯಾವುದು ಅಂದರೆ ಉತ್ತರ ಮೇರೂರು ಶಾಸನ. ಪ್ರಶ್ನೆ ಸಂಖ್ಯೆ 194ಕ್ಕೆ ಸರಿಯಾದಂತಹ ಉತ್ತರ ಆಪ್ಷನ್ 1 ಆಗತ್ತೆ. ಉತ್ತರ ಮೇರೂರು ಶಾಸನ ಚೋಳರ ಗ್ರಾಮ ಆಡಳಿತವನ್ನು ತಿಳಿಸುವ ಪ್ರಸಿದ್ಧ ಶಾಸನ ಇದಾಗಿರ್ತದೆ. ನೋಡೋಣ ವಿವರಣೆ ಯಾವ ರೀತಿ ಇದೆ ಅಂತ. ಚೋಳರ ಆಡಳಿತದ ಮುಖ್ಯ ಲಕ್ಷಣ ಎಂದರೆ ಗ್ರಾಮ ಸ್ವಾಯತ್ತತೆ. ಗ್ರಾಮಗಳ ಜನತೆ ತಾವೇ ಆಯ್ಕೆ ಮಾಡಿಕೊಂಡ ಪ್ರತಿನಿಧಿಗಳ ಮೂಲಕ ಆಡಳಿತವನ್ನು ನಡೆಸುತ್ತಿದ್ದರು. ನೋಡ್ರಿ, ಹಲವಾರು ಪ್ರತಿಷ್ಠಿತ ಎಕ್ಸಾಮ್ಸ್ಗಳಲ್ಲಿಯೂ ಕೂಡ ಡಿಸ್ಕ್ರಿಪ್ಟಿವ್ ಆನ್ಸರ್ ಬರೆಯುವ ಒಂದು ನಿಟ್ಟಿನಲ್ಲಿ ಈ ರೀತಿಯಾದಂತಹ ಪ್ರಶ್ನೋತ್ತರಗಳು ಬಹಳ ಸತಿ ಕೇಳಲಾಗಿದೆ. ಚೋಳರ ಗ್ರಾಮಾಡಳಿತ ಪದ್ಧತಿಯನ್ನು ವಿವರಿಸಿರಿ, ಅಥವಾ ಚೋಳರ ಗ್ರಾಮಾಡಳಿತ ಪದ್ಧತಿ ಮತ್ತು ಈಗಿನ ಪದ್ಧತಿಯನ್ನು ಹೋಲಿಕೆ ಮಾಡಿ ಬರೆಯಿರಿ, ಮತ್ತು ಈಗಿನ ಪದ್ಧತಿ ಚೋಳರ ಗ್ರಾಮಾಡಳಿತ ಪದ್ಧತಿಯ ವ್ಯತ್ಯಾಸಗಳನ್ನು ಬರೆಯಿರಿ. ಈ ರೀತಿಯಾಗಿ ಸುಮಾರು ಸತಿ ಕ್ವಶನ್ ಆಗಿದೆ. ಹಾಗಾಗಿ ನೆನಪಿಟ್ಕೋರಿ. ಹೇಳಿಕೆ ರೂಪದಲ್ಲಿಯೂ ಕೂಡ ಕ್ವಶನ್ ಬರಬಹುದು. ಓಕೆ, KS, PSI, IAS ವರೆಗೂ ಕೂಡ ಕೇಳಾದಂತಹ ಪ್ರಶ್ನೋತ್ತರಗಳು. ಅದೇ ರೀತಿಯಾಗಿ ನಿಮ್ಮ GPSTRಗೂ ಕೂಡ ಸಹಾಯಕವಾಗುವಂತಹ ಒಂದು ಫ್ಯಾಕ್ಟ್ಸ್ ಇವು. ಓಕೆ, ನೆನಪಿಟ್ಕೋರಿ. ಈ ಆಡಳಿತ ಪದ್ಧತಿಯು ಚೋಳರ ಕಾಲದಲ್ಲಿ ತುಂಬ ಪ್ರಸಿದ್ಧಿಯನ್ನು ಪಡೆಯಿತು. ಓಕೆ, ಯಾವುದು? ಚೋಳರ ಗ್ರಾಮಾಡಳಿತ ಪದ್ಧತಿ. 1ನೇ ಪರಾಂತಕ, ಸುಮಾರು ಸತಿ ಕ್ವಶನ್ ಆಗಿದೆ. ವೆರಿ ಇಂಪಾರ್ಟೆಂಟ್ ಫ್ಯಾಕ್ಟ್ ಇದು. 1ನೇ ಪರಾಂತಕನ ಉತ್ತರ ಮೇರೂರು ಶಾಸನ ಬಹಳ ಸತಿ ಕೇಳಾಗಿದೆ. ಉತ್ತರ ಮೇರೂರು ಶಾಸನವನ್ನು ರಚನೆ ಮಾಡಿಸಿದವರು ಯಾರು? 1ನೇ ಪರಾಂತಕ. ನೆನಪಿಟ್ಕೋರಿ. 1ನೇ ಪರಾಂತಕನ ಉತ್ತರ ಮೇರೂರು ಶಾಸನ ಗ್ರಾಮ ಆಡಳಿತದ ಬಗ್ಗೆ ಸ್ಪಷ್ಟ ಮಾಹಿತಿಯನ್ನು ನೀಡುತ್ತದೆ. ಚೋಳರ ಗ್ರಾಮಾಡಳಿತದ ಬಗ್ಗೆ ಮಾಹಿತಿ ನೀಡುವಂತಹ ಶಾಸನ ಯಾವುದು? ಉತ್ತರ ಮೇರೂರು ಶಾಸನ. ಅದನ್ನು ರಚನೆ ಮಾಡಿಸಿದವರು ಯಾರು ಅಂದರೆ 1ನೇ ಪರಾಂತಕ. ನೆನಪಿಟ್ಕೋರಿ.
ಈ ಶಾಸನದ ಪ್ರಕಾರ ಉತ್ತರ ಮೇರೂರು ಗ್ರಾಮವನ್ನು 30 ಭಾಗಗಳಾಗಿ ಅಂದರೆ ಕುಡುಂಬು ಅಂತ ಕರೆಯಲಾಗ್ತಿತ್ತು. ಕುಡುಂಬುಗಳನ್ನಾಗಿ ವಿಂಗಡಿಸಲಾಗಿತ್ತು. ಭಾಗಗಳನ್ನು ಏನಂತ ಕರೆಯಲಾಗ್ತಿತ್ತು? ಕುಡುಂಬುಗಳಂತ ಕರೆಯಲಾಗ್ತಿತ್ತು. ಕುಡುಂಬುಗಳಾಗಿ ವಿಭಜನೆ ಮಾಡಲಾಯಿತು. ಪ್ರತಿ ವಿಭಾಗದಿಂದ ಒಬ್ಬೊಬ್ಬ ಸದಸ್ಯರನ್ನು 1 ವರ್ಷದ ಅವಧಿಗೆ ಆಯ್ಕೆ ಮಾಡಲಾಗುತ್ತಿತ್ತು. ಕುಡುವಲೈ ಅಂತ ಕರೀತಾರೆ. ಕುಡುವಲೈ ಮೀನ್ಸ್ ಅದೃಷ್ಟ. ಕುಡುವಲೈ ಅಂದ್ರೇನು? ಅದೃಷ್ಟ. ಕುಡುವಲೈ ಎಂಬ ಪದ ಆಗಿದೆ. ಪದ ಮೂಲಕ ಸದಸ್ಯರನ್ನು ಆಯ್ಕೆ ಮಾಡಲಾಗುತ್ತಿತ್ತು. ಯಾವ ಒಂದು ಪದ ಮೂಲಕ? ಕುಡುವಲೈ ಅಂದರೆ ಅದೃಷ್ಟವಂತ. ಓಕೆ, ಅದೃಷ್ಟವಂತ ಎಂಬ ಪದದ ಮೂಲಕ ಸದಸ್ಯರನ್ನು ಆಯ್ಕೆ ಮಾಡಲಾಗುತ್ತಿತ್ತು. ಯಾವುದರಲ್ಲಿ? ಚೋಳರ ಒಂದು ಗ್ರಾಮಾಡಳಿತದಲ್ಲಿ. ನೆನ್ಪಿಟ್ಕೋರಿ. ನೆಕ್ಸ್ಟ್ ನೋಡ್ರಿ, ಅದೇ ರೀತಿಯಾಗಿ ಚುನಾವಣೆಯ ದಿನದಂದು ಗ್ರಾಮಸ್ಥರು ದೇವಾಲಯದಲ್ಲಿ ಸೇರುತ್ತಿದ್ದರು. ಇದು ಅವರ ಒಂದು ಗ್ರಾಮಾಡಳಿತ ಪದ್ಧತಿ. ಓಕೆ, ಚೋಳರ ಒಂದು ಗ್ರಾಮಾಡಳಿತದಲ್ಲಿ ಯಾವ ರೀತಿಯ ಚುನಾವಣೆಗಳನ್ನು ಮಾಡ್ತಾ ಇದ್ರು ಅದರ ಒಂದು ವಿವರಣೆ ಇದು. ಓಕೆ, ಚುನಾವಣೆಯ ದಿನದಂದು ಗ್ರಾಮಸ್ಥರು ದೇವಾಲಯದಲ್ಲಿ ಸೇರುತ್ತಿದ್ದರು. ಆಯ್ಕೆ ಮಾಡುವ ಅಭ್ಯರ್ಥಿಗಳ ಹೆಸರನ್ನು ಓಲೆಗರಿಗಳ ಮೇಲೆ, ಇಂಪಾರ್ಟೆಂಟು, ಯಾವುದರ ಮೇಲೆ ಬರೀತಿದ್ರು ಅವರು? ಓಲೆಗರಿಗಳ ಮೇಲೆ ಬರೆದು ಒಂದು ಮಡಿಕೆಯಲ್ಲಿ ಹಾಕಲಾಗುತ್ತಿತ್ತು. ನಂತರ ಒಬ್ಬ ಚಿಕ್ಕ ಬಾಲಕನಿಂದ ಎಲ್ಲರ ಸಮ್ಮುಖದಲ್ಲಿ ಒಂದೊಂದು ಓಲೆಯನ್ನು ಮಡಿಕೆಯಿಂದ ಹೊರತೆಗೆಯುವ ಮೂಲಕ ಪ್ರತಿನಿಧಿಗಳ ಆಯ್ಕೆ ನಡೆಯುತ್ತಿತ್ತು. ಈ ರೀತಿಯಾಗಿ ಅವ್ರು ಏನು ಮಾಡ್ತಿದ್ರಪ್ಪ ಅಂತಂದರೆ ಅವರೊಂದು ಮತಗಳ ಎಣಿಕೆಯನ್ನು ಅವರು ಮಾಡ್ತಾ ಇದ್ರು. ಈ ರೀತಿಯಾಗಿ ಮತಗಳ ಒಂದು ಎಣಿಕೆಯನ್ನು ಅವರು ಮಾಡ್ತಾ ಇದ್ರು. ಓಕೆ, ನೆಕ್ಸ್ಟ್ ನೋಡ್ರಿ ಮಾಹಿತಿ. ಅದೇ ರೀತಿಯಾಗಿ ಅಲಹಾಬಾದ್ ಸ್ತಂಭ ಶಾಸನ ಇತ್ತು ನಮ್ದು ಆಪ್ಷನ್ಸಲ್ಲಿ. ಅದರ ಬಗ್ಗೆಯೂ ಕೂಡ ಒಂದು ಸ್ವಲ್ಪ ಮಾಹಿತಿ ನೋಡ್ತಾ ಹೋಗೋಣ. ಅಲಹಾಬಾದ್ ಸ್ತಂಭ ಶಾಸನವು ಸಮುದ್ರಗುಪ್ತನ ದಿಗ್ವಿಜಯ ಮತ್ತು ಗುಣಗಳನ್ನು ಕುರಿತು ನಂಬಲರ್ಹ ಮಾಹಿತಿಯನ್ನು ನೀಡುತ್ತದೆ. ಅಂದರೆ ನಂಬುವಂತಹ ಒಂದು ಮಾಹಿತಿ ನೀಡುವಂತಹ, ಸಮುದ್ರಗುಪ್ತನ ಬಗ್ಗೆ ನಂಬುವಂತಹ ಮಾಹಿತಿ ನೀಡುವ ಶಾಸನ ಯಾವುದು? ಅಲಹಾಬಾದ್ ಸ್ತಂಭ ಶಾಸನ. ಸಮುದ್ರಗುಪ್ತನ ದಂಡನಾಯಕ ಮತ್ತು ಆಸ್ಥಾನದ ಕವಿ ಯಾರಾಗಿದ್ದರು? ಹರಿಶೇಣನಾಗಿದ್ದ. ಈತನು ಈ ಶಾಸನದ ರಾಜ ರಚನಾಕಾರ ಆಗಿದ್ದಾರೆ. ಯಾರು? ಹರಿಶೇಣ. ಯಾವ ಒಂದು ಶಾಸನದ್ದು? ಅಲಹಾಬಾದ್ ಸ್ತಂಭ ಶಾಸನದ್ದು. ಅಲಹಾಬಾದ್ ಸ್ತಂಭ ಶಾಸನ ಯಾವ ರಾಜನ ಬಗ್ಗೆ ಮಾಹಿತಿ ನೀಡುತ್ತದಪ್ಪ ಅಂದರೆ ಅಲಹಾಬಾದ್ ಸ್ತಂಭ ಶಾಸನ ಸಮುದ್ರಗುಪ್ತನ ಬಗ್ಗೆ ಮಾಹಿತಿಯನ್ನು ನೀಡುತ್ತದೆ. ಸಮುದ್ರಗುಪ್ತನು ಕವಿಗಳಲ್ಲಿ ರಾಜನೆಂದು ಅಲಹಾಬಾದ್ ಶಾಸನದಲ್ಲಿ ವಿವರಿಸಲಾಗಿದೆ. ಯಾವ ಶಾಸನದಲ್ಲಿ ಸಮುದ್ರಗುಪ್ತನಿಗೆ ಕವಿಗಳಲ್ಲಿ ರಾಜನೆಂದು ವರ್ಣಿಸಲಾಗಿದೆ ಅಥವಾ ವಿವರಿಸಲಾಗಿದೆ ಅಂತ ಕ್ವಶನ್ ಬರಬಹುದು. ಯಾವ ಶಾಸನದಲ್ಲಿ? ಅಲಹಾಬಾದ್ ಸ್ತಂಭ ಶಾಸನದಲ್ಲಿ. ಅವನೊಬ್ಬ ಶ್ರೇಷ್ಠ ಸಂಗೀತಗಾರ ಮತ್ತು ಪ್ರಸಿದ್ಧ ವೇದ ವಿದ್ವಾಂಸನಾಗಿದ್ದನು ಎಂದು ಬರೆಯಲಾಗಿದೆ ಈ ಒಂದು ಶಾಸನದಲ್ಲಿ. ಸಾಮಾನ್ಯ ಶಕ 634ರಲ್ಲಿ ಅದೇ ರೀತಿಯಾಗಿ ಐಹೊಳೆ ಶಾಸನ ಬಗ್ಗೆಯೂ ಕೂಡ ನೋಡ್ತಾ ಹೋಗೋಣ. ಇದು ಐಹೊಳೆ ಶಾಸನಕ್ಕೆ ಸಂಬಂಧಿಸಿರುವ ಹಾಗೆ ಮಾಹಿತಿ. ಸಾಮಾನ್ಯ ಶಕ 634 ಅಂದರೆ 7ನೇ ಶತಮಾನದಲ್ಲಿ ಹರ್ಷವರ್ಧನು ಮತ್ತು ಇಮ್ಮಡಿ ಪುಲಕೇಶಿಯ ನಡುವೆ ನರ್ಮದಾ ನದಿ ಕಾಳಗವು ನಡೆಯಿತು. ಇದು ಕೂಡ ವೆರಿ ಫೇಮಸ್ ಆಗಿರುವಂತಹ ಕ್ವಶನು. ನರ್ಮದಾ ನದಿ ಕಾಳಗ ಯಾರ ನಡುವೆ ನಡೆಯಿತು ಅಂತಲೂ ಕೂಡ ಪ್ರಶ್ನೆ ಬರಬಹುದು. ಯಾವಾಗ ನಡೆಯಿತು ಅಂತಲೂ ಕೂಡ ಕ್ವಶನ್ ಬರಬಹುದು. ಯಾವಾಗ? ಸಾಮಾನ್ಯ ಶಕ 634ರಲ್ಲಿ ಯಾರ್ಯಾರ ನಡುವೆ? ಹರ್ಷವರ್ಧನ ಮತ್ತು ಬಾದಾಮಿ ಚಾಲುಕ್ಯರ ದೊರೆಯಾದಂತಹ ಇಮ್ಮಡಿ ಪುಲಕೇಶಿಯ ನಡುವೆ ನಡೆದಂತಹ ಕಾಳಗ ಯಾವುದು? ನರ್ಮದಾ ಕಾಳಗ ಅಥವಾ ನರ್ಮದಾ ಯುದ್ಧ. ಓಕೆ, ಈ ಯುದ್ಧದಲ್ಲಿ ಹರ್ಷವರ್ಧನ ಸೋಲುಂಡನು. ಗೆಲುವು ಪಡೆದ ಪುಲಿಕೇಶಿ ಪರಮೇಶ್ವರ ಎಂಬ ಬಿರುದನ್ನು ಧರಿಸಿದನು. ವೆರಿ ಫೇಮಸ್. ಯಾವ ಯುದ್ಧದಿಂದ ಪುಲಿಕೇಶಿಗೆ ಪರಮೇಶ್ವರ ಎಂಬ ಬಿರುದು ಬಂತು ಅಂತಂದರೆ ಈ ಒಂದು ಯುದ್ಧ, ನರ್ಮದಾ ನದಿ ಕಾಳಗದಿಂದ ಇಮ್ಮಡಿ ಪುಲಿಕೇಶಿಗೆ ಯಾವುದು ಬಿರುದು ಬಂತು? ಪರಮೇಶ್ವರ ಎಂಬ ಬಿರುದು ಧರಿಸಿದ. ಓಕೆ, ನರ್ಮದಾ ನದಿ ಯುದ್ಧವನ್ನು ಗೆದ್ದು. ಓಕೆ, ಇಂಪಾರ್ಟೆಂಟ್. ಸೋತವರು ಯಾರು? ಹರ್ಷವರ್ಧನ. ನೆಕ್ಸ್ಟ್ ನೋಡೋಣ ಮಾಹಿತಿ. ಯುದ್ಧ ಭೂಮಿಯಲ್ಲಿ ಉರುಳಿ ಬೀಳುತ್ತಿರುವ ತನ್ನ ರಣಗಜಗಳನ್ನು ಕಂಡ ಹರ್ಷನ ಹರ್ಷ ಹಾರಿ ಹೋಯಿತು ಎಂದು ರವಿಕೀರ್ತಿಯು ಬರೆದ ಐಹೊಳೆ ಶಾಸನದಲ್ಲಿ ಉಲ್ಲೇಖಿಸಲಾಗಿದೆ. ಈ ಒಂದು ವಾಕ್ಯವನ್ನು ಹೇಳಿಕೆ ರೂಪದಲ್ಲಿ ಕೊಡಬಹುದು. ಹಾಗಾದರೆ ಐಹೊಳೆ ಶಾಸನವನ್ನು ರಚನೆ ಮಾಡಿದವರು ಯಾರು? ರವಿಕೀರ್ತಿ ಆಗಿರ್ತಾನೆ. ಓಕೆ, ಅದು ನಮಗೆ ಈ ಒಂದು ಪ್ರಸಿದ್ಧ ನರ್ಮದಾ ಕಾಳಗದ ಬಗ್ಗೆ ತಿಳಿಸುವಂಥ ಒಂದು ಶಾಸನವಾಗಿದೆ. ಓಕೆ, ಹಾಗಾದರೆ ಈ ಪ್ರಶ್ನೆ ಏನಿತ್ತು? ಚೋಳರ ಗ್ರಾಮಾಡಳಿತವನ್ನು ತಿಳಿಸುವ ಶಾಸನ ಯಾವುದು ಅಂತ ಇತ್ತು. ಉತ್ತರ ಮೇರೂರು ಶಾಸನ ಇಸ್ ಅ ರೈಟ್ ಆನ್ಸರ್. ಓಕೆ, ನೆಕ್ಸ್ಟ್ ಪ್ರಶ್ನೆ ನೋಡೋಣ ಯಾವ ರೀತಿ ಇದೆ ಅಂತ. ಐ ಹೋಪ್ ನಿಮಗೆ ಎಲ್ಲ ಮಾಹಿತಿಗಳು ಸರಿಯಾಗಿ ಅಂಡರ್ಸ್ಟ್ಯಾಂಡ್ ಆಗ್ತಿದೆ ಅಂತ ಅನ್ಕೋತೆ ನಾನು. ನೋಟ್ಸ್ ಮಾಡ್ಕೋತಾ ಓದ್ಕೊಳ್ಳಿ. ಓಕೆ, ನೋಡ್ರಿ ಪ್ರಶ್ನೆ ಸಂಖ್ಯೆ 195 ಯಾವ ರೀತಿ ಇದೆ ಅಂತ. ರಾಷ್ಟ್ರಕೂಟರ ವಂಶದ ಸ್ಥಾಪಕರು ಯಾರು ಅಂತ ಇದೆ. ಓಕೆ, ರಾಷ್ಟ್ರಕೂಟರ ವಂಶದ ಸಂಸ್ಥಾಪಕರು ಯಾರು? ದಂತಿದುರ್ಗ, 1ನೇ ಅಮೋಘ ವರ್ಷ, ಶ್ರೀವಿಜಯ, ಧ್ರುವ ಅಂತ ಇದೆ.
ಇವರೆಲ್ಲರೂ ಕೂಡ ರಾಷ್ಟ್ರಕೂಟ ಸಾಮ್ರಾಜ್ಯದ ಪ್ರಸಿದ್ಧ ಅರಸರುಗಳು. ಹಾಗಾದರೆ ರಾಷ್ಟ್ರಕೂಟ ವಂಶದ ಸಂಸ್ಥಾಪಕರು ಯಾರಾಗಿರ್ತಾರೆ? ಆಪ್ಷನ್ 1 ಇಸ್ ದ ರೈಟ್ ಆನ್ಸರ್, ದಂತಿ ದುರ್ಗ. ಓಕೆ, ರಾಷ್ಟ್ರಕೂಟರ ವಂಶದ ಸಂಸ್ಥಾಪಕರು ಯಾರು? ದಂತಿ ದುರ್ಗ. ಇದಕ್ಕೆ ವಿವರಣೆ ನೋಡ್ತಾ ಹೋಗೋಣ. ರಾಷ್ಟ್ರಕೂಟರು ದಕ್ಷಿಣ ಭಾರತದಲ್ಲಿ ಬೃಹತ್ ಸಾಮ್ರಾಜ್ಯವನ್ನು ಸ್ಥಾಪಿಸಿ ದೀರ್ಘಕಾಲ ಆಳ್ವಿಕೆ ನಡೆಸಿದರು. ಅವರು ಸಾಮಾನ್ಯ ಶಕ 753ರಿಂದ 978ರವರೆಗೆ ಆಳಿದರು. ಅಂದರೆ 8ನೇ ಶತಮಾನದಿಂದ 10ನೇ ಶತಮಾನದವರೆಗೆ ಆಳ್ವಿಕೆಯನ್ನು ಮಾಡಿದರು. ಯಾರು? ರಾಷ್ಟ್ರಕೂಟರು. ಇವರು ಮೊದಲು ಬಾದಾಮಿ ಚಾಲುಕ್ಯರ ಸಾಮಂತರಾಗಿದ್ದರು. ರಾಷ್ಟ್ರಕೂಟರು ಯಾರ ಸಾಮಂತರಾಗಿದ್ದರು? ಬಾದಾಮಿ ಚಾಲುಕ್ಯರ ಸಾಮಂತರಾಗಿದ್ದರು. ರಾಷ್ಟ್ರಕೂಟ ಎಂಬ ಪದವು ನೋಡ್ರಿ, ರಾಷ್ಟ್ರಕೂಟ ಎಂಬ ಪದವು ಅಧಿಕಾರವನ್ನು ಸೂಚಿಸುತ್ತದೆ. ರಾಷ್ಟ್ರಕೂಟ ಎಂಬ ಪದ ಅಧಿಕಾರವನ್ನು ಸೂಚಿಸುತ್ತದೆ. ಯಾವುದನ್ನು ಸೂಚಿಸುತ್ತದೆ? ಅಧಿಕಾರವನ್ನು ಸೂಚಿಸುತ್ತದೆ. ರಾಷ್ಟ್ರ ಎಂದರೆ ಏನು? ದೇಶ. ಮತ್ತು ಕೂಟ ಎಂದರೇನು? ಮುಖ್ಯಸ್ಥ ಎಂದರ್ಥ. ರಾಷ್ಟ್ರ ಅಂದ್ರೇನು? ದೇಶ. ಅದೇ ರೀತಿಯಾಗಿ ಕೂಟ ಎಂದರೇನು? ಮುಖ್ಯಸ್ಥ ಎಂದರ್ಥ. ಓಕೆ, ನೆನ್ಪಿಟ್ಕೋರಿ. ಅಂದರೆ ದೇಶದ ಮುಖ್ಯಸ್ಥ ಎಂದು ಅರ್ಥ. ರಾಷ್ಟ್ರಕೂಟರು ಅಂದರೆ ಏನು? ದೇಶದ ಮುಖ್ಯಸ್ಥ ಎಂದು ಅರ್ಥ. ಓಕೆ, ರಾಷ್ಟ್ರ ಅಂದರೆ ದೇಶ, ಕೂಟ ಎಂದರೆ ಮುಖ್ಯಸ್ಥ. ಓಕೆ, ನೆನ್ಪಿಟ್ಕೋರಿ. ಶಿಲಾಶಾಸನಗಳಲ್ಲಿ ಇವರು ತಮ್ಮನ್ನು ಲಟ್ಟಲೂರು ಪುರವಾರಾಧೀಶ್ವರರು ಎಂದು ಕರೆದುಕೊಂಡಿದ್ದರಿಂದ ಇವರು ಮಹಾರಾಷ್ಟ್ರದ ಲತ್ತಲೂರು, ಈಗಿನ ಯಾವುದು ಅಥವಾ ಲಾತೂರು ಅಂತಲೂ ಕೂಡ ಕರೀತಾರೆ, ಪ್ರದೇಶಕ್ಕೆ ಸೇರಿದವರೆಂದು ತಿಳಿಯುವುದು. ಯಾವ ಪ್ರದೇಶಕ್ಕೆ ಸೇರಿದವರು? ಲಾತೂರು ಅಥವಾ ಲತ್ತಲೂರು ಪ್ರದೇಶಕ್ಕೆ ಸೇರಿದವರೆಂದು ತಿಳಿಯುತ್ತದೆ. ಯಾರು? ರಾಷ್ಟ್ರಕೂಟರು. ಈ ಮನೆತನದ ಲಾಂಛನ ಯಾವುದಾಗಿತ್ತು? ರಾಷ್ಟ್ರಕೂಟರ ಲಾಂಛನ ಗರುಡ. ವೆರಿ ಫೇಮಸ್, ಕೇಳಲಾಗಿದೆ ಕ್ವಶನು. ರಾಷ್ಟ್ರಕೂಟರ ಸಾಮ್ರಾಜ್ಯದ ಲಾಂಛನ ಯಾವುದಾಗಿತ್ತು? ಗರುಡ. ಗುಲ್ಬರ್ಗಾ ಜಿಲ್ಲೆಯ ಮಾನ್ಯಖೇಡ ಅಥವಾ ಮಾಳಖೇಡ ಇವರ ರಾಜಧಾನಿಯಾಗಿತ್ತು. ರಾಷ್ಟ್ರಕೂಟರ ರಾಜಧಾನಿ ಯಾವುದಾಗಿತ್ತು? ಗುಲ್ಬರ್ಗಾ ಜಿಲ್ಲೆಯ ಮಾನ್ಯಖೇಡ ಅಥವಾ ಮಾಳಖೇಡ ಇವರ ರಾಜಧಾನಿಯಾಗಿತ್ತು. ದಂತಿದುರ್ಗನು ರಾಷ್ಟ್ರಕೂಟರ ಮೊದಲ ದೊರೆ. ಇವನು ಬಾದಾಮಿ ಚಾಲುಕ್ಯರ ನಂತರ ಸಾಮ್ರಾಜ್ಯವನ್ನ ಸ್ಥಾಪಿಸಿದನು. ಯಾರು? ದಂತಿದುರ್ಗ. ಓಕೆ, ನೆಕ್ಸ್ಟ್ ನೋಡೋಣ ಮಾಹಿತಿ. ಅದೇ ರೀತಿಯಾಗಿ ಅಮೋಘ ವರ್ಷನ ಬಗ್ಗೆಯೂ ಕೂಡ ನೋಡ್ತಾ ಹೋಗೋಣ. 1ನೇ ಅಮೋಘ ವರ್ಷ 3ನೇ ಗೋವಿಂದನ ಮಗನಾದ ಅಮೋಘ ವರ್ಷನು ಸಾಮಾನ್ಯ ಶಕ 814ರಲ್ಲಿ ಅಧಿಕಾರಕ್ಕೆ ಬಂದನು. ಎಷ್ಟರಲ್ಲಿ? 9ನೇ ಶತಮಾನದಲ್ಲಿ ಅಧಿಕಾರಕ್ಕೆ ಬಂದ, 814ರಲ್ಲಿ. ಇವನಿಗೆ ಶರ್ವ ಎಂಬ ಇನ್ನೊಂದು ಹೆಸರಿತ್ತು. ಇಂಪಾರ್ಟೆಂಟು, ಯಾರಿಗೆ ಶರ್ವ ಎಂಬ ಹೆಸರಿತ್ತು ಅಂತ ಕ್ವಶನ್ ಬರಬಹುದು. ಹಾಗಾಗಿ ಅಮೋಘ ವರ್ಷನಿಗೆ ಇರುವಂಥ ಇನ್ನೊಂದು ಹೆಸರು ಯಾವುದು? ಶರ್ವ. ಓಕೆ, ಅಮೋಘ ವರ್ಷನು ರಾಷ್ಟ್ರಕೂಟ ದೊರೆಗಳಲ್ಲಿ ಶ್ರೇಷ್ಠ ದೊರೆ ಎಂದು ಪರಿಗಣಿಸಲಾಗಿದೆ. ಅಮೋಘ ವರ್ಷನು ರಾಷ್ಟ್ರಕೂಟರ ದೊರೆಗಳಲ್ಲಿಯೇ ಶ್ರೇಷ್ಠ ದೊರೆ. ಓಕೆ, ಅಮೋಘ ವರ್ಷನು ಧಾರ್ಮಿಕ, ಸಹಿಷ್ಣು, ಶಾಂತಿ ಪ್ರಿಯ ಮತ್ತು ಸ್ವತಂ ವಿದ್ವಾಂಸನೂ ಕೂಡ ಆಗಿದ್ದನು. ಅದೇ ರೀತಿಯಾಗಿ ಅಮೋಘ ವರ್ಷ ಧಾರ್ಮಿಕ, ಸಹಿಷ್ಣು, ಶಾಂತಿ ಪ್ರಿಯ ಮತ್ತು ಸ್ವತಂ ವಿದ್ವಾಂಸನೂ ಕೂಡ ಆಗಿದ್ದನು. ಜನರನ್ನು ಕ್ಷಾಮದಿಂದ ಪಾರು ಮಾಡಲು ಕೊಲ್ಲಾಪುರದ ಮಹಾಲಕ್ಷ್ಮಿಗೆ ತನ್ನ ಕೈಬೆರಳನ್ನು ಕತ್ತರಿಸಿ ಅರ್ಪಿಸಿದನೆಂದು ಸಂಜಾನ ಶಾಸನ ತಿಳಿಸುತ್ತದೆ. ಯಾವ ಶಾಸನ ತಿಳಿಸ್ತದೆ ಹಂಗಂತ? ಸಂಜಾನ ಶಾಸನ ತಿಳಿಸ್ತದೆ. ವೆರಿ ಇಂಪಾರ್ಟೆಂಟು, ನೆನ್ಪಿಟ್ಕೋರಿ. ಇದನ್ನು ಹೇಳಿಕೆ ರೂಪದಲ್ಲಿ ಆಲ್ರೆಡಿ ಇದು ಕ್ವಶನ್ ಆಗಿದೆ ಸುಮಾರು ಸರಿ, ಹಾಗಾಗಿ ನೆನ್ಪಿಟ್ಕೋರಿ. ಜನರನ್ನ ಕ್ಷಾಮದಿಂದ ಪಾರು ಮಾಡಲು ಕೊಲ್ಲಾಪುರದ ಮಹಾಲಕ್ಷ್ಮಿಗೆ ತನ್ನ ಕೈ ಬೆರಳನ್ನು ಕತ್ತರಿಸಿ ಅರ್ಪಿಸಿದನೆಂದು ಯಾವ ಶಾಸನ ತಿಳಿಸ್ತದೆ? ಸಂಜಾನ ಶಾಸನ ತಿಳಿಸುತ್ತದೆ. ಯಾರ ಬಗ್ಗೆ? ಅಮೋಘ ವರ್ಷನ ಬಗ್ಗೆ. ಓಕೆ, ನೆನ್ಪಿಟ್ಕೋರಿ, 1ನೇ ಅಮೋಘ ವರ್ಷನ ಬಗ್ಗೆ. ಇವನು ಪ್ರಶ್ನೋತ್ತರ ರತ್ನಮಾಲಾ, ಇಂಪಾರ್ಟೆಂಟು. ಈತನ ಪ್ರಮುಖ ಕೃತಿ ಯಾವುದು? ಪ್ರಶ್ನೋತ್ತರ ರತ್ನಮಾಲಾ ಎಂಬ ಕೃತಿಯನ್ನು ಸಂಸ್ಕೃತದಲ್ಲಿ ರಚಿಸಿದ್ದಾನೆ. ಯಾವ ಕೃತಿಯನ್ನ? ಪ್ರಶ್ನೋತ್ತರ ರತ್ನಮಾಲಾ ಎಂಬ ಕೃತಿಯನ್ನು ಸಂಸ್ಕೃತದಲ್ಲಿ ರಚಿಸಿದ್ದಾನೆ. ಯಾರು? ರಾಷ್ಟ್ರಕೂಟರ ದೊರೆ 1ನೇ ಅಮೋಘ ವರ್ಷ. ಅರಬ್ ಪ್ರವಾಸಿಗ ಸುಲೇಮಾನ್ ಸಾಮಾನ್ಯ ಶಕ 851ರಲ್ಲಿ ಇವನ ರಾಜಧಾನಿಗೆ ಭೇಟಿ ನೀಡಿದನು. ವೆರಿ ಫೇಮಸ್, ಇದನ್ನು ಕೂಡ ಕೇಳಲಾಗಿದೆ. ಅರಬ್ ಪ್ರವಾಸಿಗ ಸುಲೇಮಾನ್ ಯಾರ ಒಂದು ಸಾಮ್ರಾಜ್ಯಕ್ಕೆ ಭೇಟಿ ನೀಡಿದನು ಅಂತ, ಅಥವಾ ಯಾವ ರಾಜನ ಕಾಲದಲ್ಲಿ ಭೇಟಿ ನೀಡಿದನು ಅಂತ ಕ್ವಶನ್ ಆಗಿದೆ ಆಲ್ರೆಡಿ, ಮುಂದೆಯೂ ಕೂಡ ಆಗಬಹುದು. ಅರಬ್ ಪ್ರವಾಸಿಗ ಯಾರಾಗಿರ್ತಾರೆ? ಸುಲೇಮಾನ್ 851ರಲ್ಲಿ ಯಾರ ಒಂದು ರಾಜಧಾನಿಗೆ ಭೇಟಿ ನೀಡಿದನು? ಅಮೋಘ ವರ್ಷನ ರಾಜಧಾನಿಗೆ ಭೇಟಿ ನೀಡಿದನು. ಪ್ರಸಿದ್ಧವಾಗಿದೆ, ನೆನ್ಪಿಟ್ಕೋರಿ. ಅಮೋಘ ವರ್ಷನು ಜಿನಾಸೇನಾಚಾರ್ಯ, ಮಹಾವೀರಾಚಾರ್ಯ, ಶಕ್ತಾಯನ, ಶ್ರೀ ವಿಜಯ ಮುಂತಾದ ವಿದ್ವಾಂಸರಿಗೆ ಆಶ್ರಯ ನೀಡಿದ್ದನು. ಅಮೋಘ ವರ್ಷನು ಜಿನಾಸೇನಾಚಾರ್ಯ, ಅದೇ ರೀತಿಯಾಗಿ ಮಹಾವೀರಾಚಾರ್ಯ, ಶಕ್ತಾಯನ, ನೆಕ್ಸ್ಟು ಶ್ರೀ ವಿಜಯ ಮುಂತಾದ ವಿದ್ವಾಂಸರ ಆಶ್ರಯದಾತನಾಗಿದ್ದನು. ಯಾರು? 1ನೇ ಅಮೋಘ ವರ್ಷ. ಶ್ರೀ ವಿಜಯನಿಂದ ರಚಿಸಲ್ಪಟ್ಟದ್ದು ಯಾವುದು? ಕವಿರಾಜ ಮಾರ್ಗ. ವೆರಿ ಫೇಮಸ್, ಇದು ಅಂತೂ ನಿಮಗೆ ಗೊತ್ತಿರಬೇಕು.
ವೆರಿ ಫೇಮಸ್ ಆಗಿದೆ. ಯಾವುದು? ಕವಿರಾಜ ಮಾರ್ಗ. ಶ್ರೀ ವಿಜಯನಿಂದ ರಚಿಸಲ್ಪಟ್ಟ ಕವಿರಾಜ ಮಾರ್ಗ ಕನ್ನಡದ ಮೊದಲ ಕೃತಿಯಾಗಿದೆ. ಕನ್ನಡದ ಮೊದಲ ಕೃತಿ ಯಾವುದು? ಕವಿರಾಜ ಮಾರ್ಗ. ರಾಷ್ಟ್ರಕೂಟರ ಆರಂಭಿಕ ದೊರೆಗಳಲ್ಲಿ ಧ್ರುವನು ಪ್ರಮುಖನು. ರಾಷ್ಟ್ರಕೂಟ ಅದೇ ರೀತಿಯಾಗಿ ಧ್ರುವನ ಬಗ್ಗೆಯೂ ಕೂಡ ನೋಡ್ತಾ ಹೋಗೋಣ. ಧ್ರುವ ಯಾರಪ್ಪ ಅಂದ್ರೆ ರಾಷ್ಟ್ರಕೂಟರ ಆರಂಭಿಕ ದೊರೆಗಳಲ್ಲಿ ಈತನು ಪ್ರಮುಖನು. 780 793 8ನೇ ಶತಮಾನದಿಂದ 9ನೇ ಶತಮಾನ ಈತನ ಕಾಲಾವಧಿ. ಕಂಚಿಯ ಪಲ್ಲವರ ದೊರೆ 2ನೇ ನಂದಿವರ್ಮನನ್ನು ಸೋಲಿಸಿ ಅವನಿಂದ ಸಾಕಷ್ಟು ಆನೆಗಳನ್ನು ಕಪ್ಪು ಕಾಣಿಕೆಯಾಗಿ ಈತ ಪಡೆದ. ಯಾರು? ಧ್ರುವ. ಓಕೆ, ಇಂಪಾರ್ಟೆಂಟು. ಧ್ರುವನಿಗೆ ಧಾರಾವರ್ಷ, ಶ್ರೀವಲ್ಲಭ, ನರೇಂದ್ರ ದೇವ ಮತ್ತು ಕಲಿವಲ್ಲಭ ಎಂಬ ಬಿರುದುಗಳಿದ್ದವು. ನೋಡ್ರಿ, ಈ ಬಿರುದುಗಳೇನಿದಾವಲ್ವ ಇವುಗಳು ತುಂಬ ಪ್ರಸಿದ್ಧಿಯನ್ನು ಪಡ್ಕೊಂಡಿರ್ತಾವೆ. ಹಾಗಾಗಿ ಬಿರುದುಗಳ ಮೇಲೆ ಕ್ವಶನ್ ಬರಬಹುದು. ಹೊಂದಿಸಿ ಬರೆಯಿರಿ ಅಂತ ಕೊಟ್ಟು. ಓಕೆ, ಅದಕ್ಕೆ ನೆನ್ಪಿಟ್ಕೋರಿ. ಧ್ರುವನ ಬಿರುದುಗಳು ಯಾವ್ಯಾವು? ಧಾರಾವರ್ಷ, ಶ್ರೀವಲ್ಲಭ, ನರೇಂದ್ರ ದೇವ ಮತ್ತು ಕಲಿವಲ್ಲಭ. ಈ ಪ್ರಮುಖ ಬಿರುದುಗಳನ್ನು ಹೊಂದಿದವನು ಧ್ರುವ ಆಗಿರ್ತಾನೆ. ಓಕೆ, ಇದಿಷ್ಟು ಕೂಡ ಇಂಪಾರ್ಟೆಂಟ್ ಮಾಹಿತಿ. ಯಾವುದರ ಬಗ್ಗೆ? ರಾಷ್ಟ್ರಕೂಟರ ವಂಶದ ಸಂಸ್ಥಾಪಕರ ಬಗ್ಗೆ ಮತ್ತು ರಾಷ್ಟ್ರಕೂಟರ ಪ್ರಸಿದ್ಧ ರಾಜರುಗಳ ಬಗ್ಗೆ. ಓಕೆ, ದಂತಿದುರ್ಗ, 1ನೇ ಅಮೋಘ ವರ್ಷ, ಶ್ರೀ ವಿಜಯನ್ ಬಗ್ಗೆ ನೋಡಿದ್ವಿ, ಧ್ರುವನ್ ಬಗ್ಗೆ ನೋಡಿದ್ವಿ. ಓಕೆ, ಇಂಪಾರ್ಟೆಂಟು. ರಾಷ್ಟ್ರಕೂಟರ ವಂಶದ ಸಂಸ್ಥಾಪಕರು ಯಾರಾಗಿರ್ತಾರೆ? ದಂತಿದುರ್ಗ. ನೆನ್ಪಿಟ್ಕೋರಿ. ನೆಕ್ಸ್ಟ್ ಕ್ವಶನ್ ನೋಡೋಣ ಯಾವ ರೀತಿ ಇದೆ ಅಂತ. ಪ್ರಶ್ನೆ ಸಂಖ್ಯೆ 196. ಉಭಯ ಕವಿ ಚಕ್ರವರ್ತಿ ಎಂದು ಯಾರನ್ನು ಕರೆಯಲಾಗುತ್ತದೆ? ಉಭಯ ಕವಿ ಚಕ್ರವರ್ತಿ ಎಂದು ಯಾರನ್ನು ಕರೆಯಲಾಗುತ್ತದೆ? ನೋಡೋಣ. ಪೊನ್ನ, ಪಂಪ, ಶಿವಕೋಟ್ಯಾಚಾರ್ಯ ಮತ್ತು ಶ್ರೀ ವಿಜಯ ಅಂತ ಇದೆ. ಕನ್ಫ್ಯೂಷನ್ ಮಾಡ್ಕೋತೀರಿ, ಹಾಗಾಗಿ ಕ್ಲಿಯರ್ ಆಗಿ ನೆನ್ಪಿಟ್ಕೋರಿ. ಉಭಯ ಕವಿ ಚಕ್ರವರ್ತಿ ಎಂದು ಯಾರನ್ನು ಕರೆಯಲಾಗ್ತದಪ್ಪ ಅಂತಂದರೆ ಆಪ್ಷನ್ 1 ಈಸ್ ದ ರೈಟ್ ಆನ್ಸರ್. ಯಾರಾಗಿರ್ತಾರೆ? ಪೊನ್ನ. ಓಕೆ, ಪೊನ್ನನನ್ನು ಏನಂತ ಕರೆಯಲಾಗ್ತದೆ? ಉಭಯ ಕವಿ ಚಕ್ರವರ್ತಿ ಎಂದು ಕರೆಯಲಾಗುತ್ತದೆ. ಓಕೆ, ನೋಡೋಣ. ಈ 4 ಪ್ರಸಿದ್ಧ ಕವಿಗಳ ಬಗ್ಗೆ ನಾವು ವಿವರಣೆಯಲ್ಲಿ ಅಭ್ಯಾಸ ಮಾಡ್ತಾ ಹೋಗೋಣ. ರಾಷ್ಟ್ರಕೂಟರ ಕಾಲದಲ್ಲಿ ಸಾಹಿತ್ಯವು ವಿಪುಲವಾಗಿ ಬೆಳೆಯಿತು. 3ನೇ ಕೃಷ್ಣನ ಆಸ್ಥಾನದಲ್ಲಿದ್ದ ಪೊನ್ನನು ಶಾಂತಿ ಪುರಾಣ ಮತ್ತು ಅದೇ ರೀತಿಯಾಗಿ ಭುವನೈಕ್ಯ, ರಾಮಾಭ್ಯುದಯ ಎಂಬ ಗ್ರಂಥಗಳನ್ನು ಬರೆದನು. ಓಕೆ, ಪೊನ್ನನ ಪ್ರಸಿದ್ಧ ಗ್ರಂಥಗಳು ಯಾವ್ಯಾವು? ಶಾಂತಿ ಪುರಾಣ ಮತ್ತು ಭುವನೈಕ್ಯ, ರಾಮಾಭ್ಯುದಯ. ಓಕೆ, ಈತ ಯಾರ ಒಂದು ಆಸ್ಥಾನದಲ್ಲಿದ್ದ? 3ನೇ ಕೃಷ್ಣನ ಆಸ್ಥಾನದಲ್ಲಿದ್ದ. ರಾಷ್ಟ್ರಕೂಟರ ಸಾಮ್ರಾಜ್ಯದಲ್ಲಿ 3ನೇ ಕೃಷ್ಣನ ಆಸ್ಥಾನದಲ್ಲಿದ್ದ ಪೊನ್ನನು ಶಾಂತಿ ಪುರಾಣ ಮತ್ತು ಭುವನೈಕ್ಯ, ರಾಮಾಭ್ಯುದಯ ಎಂಬ ಗ್ರಂಥಗಳನ್ನು ಬರೆದನು. ಇವನಿಗೆ ಉಭಯ ಕವಿ ಚಕ್ರವರ್ತಿ ಎಂಬ ಬಿರುದು ಇತ್ತು. ಯಾರಿಗೆ? ಪೊನ್ನನಿಗೆ. ಅದೇ ರೀತಿಯಾಗಿ ರಾಷ್ಟ್ರಕೂಟರ ಸಾಮಂತರಾಗಿದ್ದಂತಹ ವೇಮುಲವಾಡದ ಇಮ್ಮಡಿ ಅರಿಕೇಸರಿಯ ಆಸ್ಥಾನದಲ್ಲಿದ್ದ ಪಂಪನು ವಿಕ್ರಮಾರ್ಜುನ ವಿಜಯ, ಇದಕ್ಕೆ ಇನ್ನೊಂದು ಹೆಸರು ಏನು? ಪಂಪ ಭಾರತ ಎಂತಲೂ ಕೂಡ ಕರೆಯಲಾಗ್ತದೆ. ವಿಕ್ರಮಾರ್ಜುನ ವಿಜಯ, ಪಂಪ ಭಾರತ ಮತ್ತು ಆದಿ ಪುರಾಣ ಗ್ರಂಥಗಳನ್ನು ರಚಿಸಿದನು. ಓಕೆ, ವೆರಿ ಇಂಪಾರ್ಟೆಂಟ್, ನೆನ್ಪಿಟ್ಕೋರಿ. ರಾಷ್ಟ್ರಕೂಟರ ಸಾಮಂತರಾಗಿದ್ದಂತಹ ವೇಮುಲವಾಡದ ಇಮ್ಮಡಿ ಅರಕೇಸರಿಯ ಒಂದು ಆಸ್ಥಾನದಲ್ಲಿದ್ದಂತಹ ಕವಿ ಯಾರು? ಪಂಪ. ಈತನು ಬರೆದ ಪ್ರಸಿದ್ಧ ಗ್ರಂಥಗಳು ಯಾವ್ಯಾವು? ವಿಕ್ರಮಾರ್ಜುನ ವಿಜಯ, ಇದಕ್ಕೆ ಇನ್ನೊಂದು ಹೆಸರು ಪಂಪ ಭಾರತ. ಅದೇ ರೀತಿಯಾಗಿ ಆದಿ ಪುರಾಣ ಗ್ರಂಥಗಳನ್ನು ರಚಿಸಿದ. ಯಾರು? ಪಂಪ. ನೆನ್ಪಿಟ್ಕೋರಿ. ಯಾರ ಆಸ್ಥಾನದಲ್ಲಿದ್ದ? ಇಮ್ಮಡಿ ಅರಿಕೇಸರಿಯ ಆಸ್ಥಾನದಲ್ಲಿದ್ದ. ಈತನನ್ನು ಕನ್ನಡದ ಆದಿಕವಿ ಎಂದು ಕರೆಯಲಾಗಿದೆ. ಕನ್ನಡದ ಆದಿಕವಿ ಎಂದು ಯಾರನ್ನು ಕರೆಯಲಾಗ್ತದ? ಪಂಪನನ್ನು ಕರೆಯಲಾಗಿದೆ. ಶಿವಕೋಟ್ಯಾಚಾರ್ಯರ ಬಗ್ಗೆಯೂ ಕೂಡ ನೋಡ್ತಾ ಹೋಗೋಣ. ಶಿವಕೋಟ್ಯಾಚಾರ್ಯರು ಒಡ್ಡಾರಾಧನೆ ಎಂಬ ಕೃತಿಯನ್ನು ರಚಿಸಿದನು. ಇದನ್ನು ಹಳೆಗನ್ನಡದ ಮೊದಲ ಗದ್ಯ ಕೃತಿ ಎಂದು ಕರೆಯಲಾಗಿದೆ. ಇದು ಕೂಡ ಸುಮಾರು ಸತಿ ಕ್ವಶನ್ ಆಗಿದೆ, ನಿಮಗೆ ಗೊತ್ತಿರಬೇಕು. ಹಳೆಗನ್ನಡದ ಮೊದಲ ಗದ್ಯ ಕೃತಿ ಯಾವುದು ಅಂತ ಸುಮಾರು ಸತಿ ಪ್ರಶ್ನೆ ಬಂದಿದೆ. ಯಾವುದು? ಶಿವಕೋಟ್ಯಾಚಾರ್ಯರು ರಚಿಸಿದಂತಹ ಒಡ್ಡಾರಾಧನೆ. ಮತ್ತೆ ಒಡ್ಡಾರಾಧನೆ ಕೃತಿಯನ್ನು ರಚಿಸಿದವರು ಯಾರು ಅಂತ ಕೂಡ ಕ್ವಶನ್ ಬಂದಿದೆ. ಯಾರಾಗಿರ್ತಾರೆ? ಶಿವಕೋಟ್ಯಾಚಾರ್ಯರು. ನೆನ್ಪಿಟ್ಕೋರಿ. ನೆಕ್ಸ್ಟ್ ನೋಡೋಣ ಮಾಹಿತಿ. ಕನ್ನಡದ ಮೊದಲ ಕೃತಿ ಯಾವುದು? ಕವಿರಾಜ ಮಾರ್ಗ. ಶ್ರೀ ವಿಜಯನಿಂದ ರಚಿಸಲ್ಪಟ್ಟಿತು. ಓಕೆ, ಕಾವೇರಿಯಿಂದ ಗೋದಾವರಿಯವರೆಗೆ ಕನ್ನಡ ನಾಡು ಹರಡಿತ್ತು ಎಂದು ಕವಿರಾಜ ಮಾರ್ಗ ತಿಳಿಸುತ್ತದೆ. ಕನ್ನಡದ ಮೊದಲ ಕೃತಿ ಯಾವುದು? ಕವಿರಾಜ ಮಾರ್ಗ. ಯಾರಿಂದ ರಚನೆಯಾಗಿದೆ? ಶ್ರೀ ವಿಜಯನಿಂದ. ಕಾವೇರಿಯಿಂದ ಗೋದಾವರಿಯವರೆಗೆ ಕನ್ನಡ ನಾಡು ಹರಡಿತ್ತು ಎಂದು ಕವಿರಾಜ ಮಾರ್ಗ ತಿಳಿಸುತ್ತದೆ. ಇದನ್ನು ಈ ರೀತಿಯಾಗಿ ಕ್ವಶನ್ ಕೇಳಬಹುದು. ಕಾವೇರಿಯಿಂದ ಗೋದಾವರಿಯವರೆಗೆ ಕನ್ನಡ ನಾಡು ಹರಡಿತ್ತು ಅಂತ ಈ ಕೆಳಗಿನ ಯಾವ ಒಂದು ಕೃತಿ ತಿಳಿಸುತ್ತದೆ ಅಂತ ಬೇರೆ ಬೇರೆ ಕೃತಿಗಳನ್ನು ಕೊಟ್ಟು ಕ್ವಶನ್ ಕೇಳಬಹುದು. ಯಾವ ಕೃತಿ? ಕವಿರಾಜ ಮಾರ್ಗ ಆಗಿರ್ತದೆ. ನೆನ್ಪಿಟ್ಕೋರಿ. ಓಕೆ, ಇದಿಷ್ಟು ಕೂಡ ಏನಪ್ಪಾ ಅಂತಂದ್ರೆ ಪೊನ್ನ, ಪಂಪ, ಶಿವಕೋಟ್ಯಾಚಾರ್ಯ ಮತ್ತು ಶ್ರೀ ವಿಜಯನ ಬಗ್ಗೆ ಹೇಳಲಾಗಿರುವಂತಹ ಮಾಹಿತಿ. ಓಕೆ, ಶ್ರೀ ವಿಜಯನ ಬಗ್ಗೆ ಇಂಪಾರ್ಟೆಂಟ್ ಆಗಿರುವಂತಹ ಮಾಹಿತಿ. ನೆಕ್ಸ್ಟ್ ಪ್ರಶ್ನೆ ನೋಡೋಣ ಯಾವ ರೀತಿ ಇದೆ ಅಂತ. ಪ್ರಶ್ನೆ ಸಂಖ್ಯೆ 197.
ಕಲ್ಯಾಣಿ ಚಾಲುಕ್ಯರ ಸ್ಥಾಪಕರು ಯಾರು ಅಂತ ಇದೆ. 2ನೇ ತೈಲಪ, 6ನೇ ವಿಕ್ರಮಾದಿತ್ಯ, 3ನೇ ಸೋಮೇಶ್ವರ, ಈ ಮೇಲಿನ ಯಾರೂ ಅಲ್ಲ ಅಂತ ಇದೆ. ಈ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಆಪ್ಷನ್ 1 ಆಗುತ್ತೆ, 2ನೇ ತೈಲಪ. ವೆರಿ ಫೇಮಸ್. ಇವು ದಕ್ಷಿಣ ಭಾರತದ ರಾಜಮನೆತನಗಳ ಬಗ್ಗೆ ಇರುವಂತಹ ಪ್ರಶ್ನೋತ್ತರಗಳು. ಓಕೆ, ಇಂಪಾರ್ಟೆಂಟ್ ಫ್ಯಾಕ್ಟ್ಸ್ ಇರ್ತವೆ, ಹಾಗಾಗಿ ನೆನ್ಪಿಟ್ಕೋರಿ. ಈ ಪ್ರಶ್ನೆಗೆ ಸರಿಯಾದಂತಹ ಉತ್ತರ ಆಪ್ಷನ್ 1 ಆಗುತ್ತೆ, 2ನೇ ತೈಲಪ. ಕಲ್ಯಾಣಿ ಚಾಲುಕ್ಯರ ಸ್ಥಾಪಕರು ಯಾರು ಅಂದರೆ 2ನೇ ತೈಲಪ. ನೆನ್ಪಿಟ್ಕೋರಿ, ರಾಜ್ಯಗಳು ಮತ್ತು ಅವರ ಸ್ಥಾಪಕರನ್ನ ಇಂಪಾರ್ಟೆಂಟ್ ಆಗತ್ತೆ. ಹಾಗಾದರೆ 2ನೇ ತೈಲಪ, 6ನೇ ವಿಕ್ರಮಾದಿತ್ಯ ಮತ್ತು 3ನೇ ಸೋಮೇಶ್ವರನ ಬಗ್ಗೆ ಸ್ವಲ್ಪ ಮಾಹಿತಿಗಳನ್ನು ನೋಡ್ತಾ ಹೋಗೋಣ ಯಾವ ರೀತಿ ಇದೆ ಅಂತ. ನಂತರದ ಚಾಲುಕ್ಯ ರಾಷ್ಟ್ರಕೂಟರ ಸಾಮಂತರಾಗಿದ್ದರು. ಓಕೆ, ಚಾಲುಕ್ಯರು ಯಾರ ಸಾಮಂತರಾಗಿದ್ದರು? ರಾಷ್ಟ್ರಕೂಟರ ಸಾಮಂತರಾಗಿದ್ದರು. ಅವರನ್ನು ಕಲ್ಯಾಣದ ಚಾಲುಕ್ಯರೆಂದು ಕರೆಯಲಾಗಿದೆ. ಓಕೆ, ಇವರನ್ನು ಏನಂತ ಕರೆಯಲಾಗ್ತದೆ? ಕಲ್ಯಾಣದ ಚಾಲುಕ್ಯರೆಂದು ಕರೆಯಲಾಗ್ತದೆ. 2ನೇ ತೈಲಪ ಈ ಸಂತತಿಯ ಸ್ಥಾಪಕ. ಕಲ್ಯಾಣಿ ಚಾಲುಕ್ಯ ಮನೆತನದ ಸ್ಥಾಪಕರು ಯಾರಾಗಿರ್ತಾರೆ? ಹಾಗಾದರೆ 2ನೇ ತೈಲಪನಾಗಿರ್ತಾನೆ. ಮಾನ್ಯಖೇಟ ಅವರ ಮೊದಲ ರಾಜಧಾನಿ. ಕಲ್ಯಾಣಿ ಚಾಲುಕ್ಯರ ಮೊದಲ ರಾಜಧಾನಿ ಯಾವುದಾಗಿತ್ತು? ಮಾನ್ಯಖೇಟ ಆಗಿತ್ತು. 1ನೇ ಸೋಮೇಶ್ವರ ರಾಜಧಾನಿಯನ್ನು ಕಲ್ಯಾಣಕ್ಕೆ ವರ್ಗಾಯಿಸಿದನು. ವೆರಿ ಫೇಮಸ್, ಸುಮಾರು ಸತಿ ಕೇಳಲಾಗಿದೆ. ಕಲ್ಯಾಣ ಚಾಲುಕ್ಯರಲ್ಲಿ ಮಾನ್ಯಖೇಟದಿಂದ ರಾಜಧಾನಿಯನ್ನು ಕಲ್ಯಾಣಕ್ಕೆ ವರ್ಗಾಯಿಸಿದವರು ಯಾರು? 1ನೇ ಸೋಮೇಶ್ವರ. ಓಕೆ, ನೆನ್ಪಿಟ್ಕೋರಿ. 6ನೇ ವಿಕ್ರಮಾದಿತ್ಯ, ಈತನು ಫೇಮಸ್ ಆಗಿರುವಂತಹ ದೊರೆ, ನೆನಪಿಟ್ಕೋರಿ. 6ನೇ ವಿಕ್ರಮಾದಿತ್ಯ, ಈತನ ಕಾಲಾವಧಿ ನೋಡ್ರಿ, ಸಾಮಾನ್ಯ ಶಕ 1076ರಿಂದ 1126 ಅಂತ ಇದೆ. ಅಂದರೆ 11ನೇ ಶತಮಾನದಿಂದ 12ನೇ ಶತಮಾನದವರೆಗಿನ ಕಾಲಾವಧಿ ಯಾರ್ದಾಗಿರ್ತದಪ್ಪ ಅಂತಂದರೆ ಈ ಒಂದು 6ನೇ ವಿಕ್ರಮಾದಿತ್ಯನ ಕಾಲಾವಧಿ ಆಗಿರ್ತದೆ. 6ನೇ ವಿಕ್ರಮಾದಿತ್ಯ ಈ ವಂಶದ ಅತ್ಯಂತ ಪ್ರಮುಖ ಅರಸ. ಅವನು 50 ವರ್ಷಗಳ ಕಾಲ ಆಳ್ವಿಕೆ ಮಾಡಿದನು. ಯಾರು? 6ನೇ ವಿಕ್ರಮಾದಿತ್ಯ. ಇವನ ಸಾಮ್ರಾಜ್ಯ ಉತ್ತರದಲ್ಲಿ ನರ್ಮದಾ ನದಿಯಿಂದ ದಕ್ಷಿಣದಲ್ಲಿ ಕಡಪ್ಪಾದವರೆಗೂ, ಪೂರ್ವ ಮತ್ತು ಪಶ್ಚಿಮಗಳಲ್ಲಿ ಎರಡೂ ಸಮುದ್ರಗಳವರೆಗೂ ಕೂಡ ವಿಸ್ತರಿಸಿತ್ತು. ವೆರಿ ಫೇಮಸ್ ಆಗಿರುವಂತಹ ರಾಜ ಯಾರಪ್ಪ ಅಂತಂದರೆ ಕಲ್ಯಾಣ ಚಾಲುಕ್ಯರಲ್ಲಿ 6ನೇ ವಿಕ್ರಮಾದಿತ್ಯ ಆಗಿರ್ತಾನೆ. ಅದೇ ರೀತಿಯಾಗಿ ಅವನ ಎಲ್ಲ ಸಾಧನೆಗಳ ಬಗ್ಗೆ ಯಾವ ಒಂದು ಶಾಸನ ವಿವರಣೆಯನ್ನು ನೀಡ್ತದಪ್ಪ ಅಂತಂದರೆ ಲಕ್ಷ್ಮೇಶ್ವರ ಶಾಸನ ವಿವರಗಳನ್ನು ನೀಡ್ತದೆ. ವೆರಿ ಫೇಮಸ್. ಈ ಶಾಸನದಲ್ಲಿ ನಮಗೆ 6ನೇ ವಿಕ್ರಮಾದಿತ್ಯನ ಸಾಧನೆಗಳ ಬಗ್ಗೆ ವಿವರಗಳು ಸಿಗ್ತವೆ. ಅವನಿಗೆ ಪೆರ್ಮಾಡಿ ದೇವ, ತ್ರಿಭುವನ ಮಲ್ಲ ಎಂಬ ಬಿರುದುಗಳಿದ್ದವು. ನೆನಪಿಟ್ಕೋರಿ, 6ನೇ ವಿಕ್ರಮಾದಿತ್ಯನಿಗೆ ಇದ್ದಂತಹ ಬಿರುದುಗಳು ಯಾವ್ಯಾವು? ಪೆರ್ಮಾಡಿ ದೇವ ಮತ್ತು ತ್ರಿಭುವನ ಮಲ್ಲ ಎಂಬ ಬಿರುದುಗಳಿದ್ದವು. ಅವನು ಅಧಿಕಾರಕ್ಕೆ ಬಂದ ನೆನಪಿಗಾಗಿ ಸಾಮಾನ್ಯ ಶಕ 1076ರಲ್ಲಿ ವಿಕ್ರಮ ಶಕೆ ಎಂಬ ಹೊಸ ಶಕೆಯನ್ನು ಆರಂಭಿಸಿದನು. ನೋಡ್ರಿ, ಇದನ್ನು ಕೂಡ ಸುಮಾರು ಸತಿ ಕ್ವಶನ್ ಕೇಳಲಾಗಿದೆ. ಯಾರು ವಿಕ್ರಮ ಶಕೆ ಅಥವಾ ಶಾಲಿವಾನ ಶಕೆಯನ್ನು ಯಾರು ಪ್ರಾರಂಭ ಮಾಡಿದ್ರು ಅಂತ ಕ್ವಶನ್ ಬಂದಿದೆ. ಯಾರು? 6ನೇ ವಿಕ್ರಮಾದಿತ್ಯ. ಅವನು ಅಧಿಕಾರಕ್ಕೆ ಬಂದ ನೆನಪಿಗಾಗಿ ಸಾಮಾನ್ಯ ಶಕೆ 1076ರಲ್ಲಿ ವಿಕ್ರಮ ಶಕೆ ಎಂಬ ಹೊಸ ಶಕೆಯನ್ನು ಆತ ಆರಂಭ ಮಾಡಿದ. 3ನೇ ಸೋಮೇಶ್ವರ ಅಭಿಲಾಷಿತಾರ್ಥ ಚಿಂತಾಮಣಿ ಅಥವಾ ಮಾನಸೋಲ್ಲಾಸ ಕೃತಿ ಬರೆದದ್ದು. ಇದನ್ನು ಸಂಸ್ಕೃತದ ಪ್ರಥಮ ವಿಶ್ವಕೋಶ ಎಂದು ಪರಿಗಣಿಸಲಾಗಿದೆ. ಯಾವುದನ್ನು ಸಂಸ್ಕೃತದ ಪ್ರಥಮ ವಿಶ್ವಕೋಶ ಎಂದು ಪರಿಗಣಿಸಲಾಗ್ತದಪ್ಪ ಅಂತಂದರೆ 3ನೇ ಸೋಮೇಶ್ವರನು ಬರೆದಂತಹ, ಇಂಪಾರ್ಟೆಂಟು, 3ನೇ ಸೋಮೇಶ್ವರನು ಬರೆದಂತಹ ಯಾವ ಕೃತಿ? ಮಾನಸೋಲ್ಲಾಸ. ಇಂಪಾರ್ಟೆಂಟು. ಓಕೆ, ಮಾನಸೋಲ್ಲಾಸ ಎಂಬ ಕೃತಿಯನ್ನು ಏನಂತ ಕರೆಯಲಾಗ್ತದಪ್ಪ ಅಂದರೆ ಸಂಸ್ಕೃತದ ಪ್ರಥಮ ವಿಶ್ವಕೋಶ ಎಂದು ಕರೆಯಲಾಗ್ತದೆ. ಓಕೆ, ನೆನ್ಪಿಟ್ಕೋರಿ, ಇಂಪಾರ್ಟೆಂಟ್ ಮಾಹಿತಿ ಇದು. ಹಾಗಾದರೆ ಈ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಯಾವುದಾಗಿತ್ತು? 2ನೇ ತೈಲಪ. ಕಲ್ಯಾಣಿ ಚಾಲುಕ್ಯರ ಸ್ಥಾಪಕರು ಯಾರು? 2ನೇ ತೈಲಪ. ಅದೇ ರೀತಿಯಾಗಿ ನಾವು 6ನೇ ವಿಕ್ರಮಾದಿತ್ಯನ ಬಗ್ಗೆಯೂ ಕೂಡ ನೋಡಿದ್ವಿ, 3ನೇ ಸೋಮೇಶ್ವರನ ಬಗ್ಗೆಯೂ ಕೂಡ ಮಾಹಿತಿಯನ್ನು ತಿಳ್ಕೊಂಡ್ವಿ. ಓಕೆ, ನೆಕ್ಸ್ಟ್ ನೋಡೋಣ. ಪ್ರಶ್ನೆ ಸಂಖ್ಯೆ 198. ದೆಹಲಿಯನ್ನು ಆಳಿದ ಈ ಕೆಳಕಂಡ 5 ಸಂತತಿಗಳನ್ನು ಕಾಲಾನುಕ್ರಮದಲ್ಲಿ ಜೋಡಿಸಿರಿ ಅಂತ ಇದೆ. ನೋಡೋಣ. 5 ಸಂತತಿಗಳು ಯಾವ್ಯಾವು? ಖಿಲ್ಜಿ ಸಂತತಿ, ಗುಲಾಮಿ ಸಂತತಿ, ತುಘಲಕ್ ಸಂತತಿ ಮತ್ತು ಸೈಯದ್ ಲೋಧಿ ಸಂತತಿ ಅಂತ ಇದೆ. ಈ 5 ಸಂತತಿಗಳನ್ನು ನಮಗೆ ಕಾಲಾನುಕ್ರಮದಲ್ಲಿ ಗೊತ್ತಿರಬೇಕು. ಮೊದಲು ಯಾವುದು ಮತ್ತು ಆಮೇಲೆ ಯಾವುದು ಅಂತ. ಮೊದಲಿಗೆ ವಿವರಣೆಯನ್ನು ನೋಡ್ತಾ ಹೋಗೋಣ, ಆಮೇಲೆ ಇವುಗಳನ್ನು ಜೋಡಿಸೋಣ. ವಿವರಣೆ ನೋಡ್ತಾ ಹೋಗಿ. ಗುಲಾಮಿ ಸಂತತಿ ಮೊದಲಿಗೆ ಯಾವುದು? ಗುಲಾಮಿ ಸಂತತಿ ಸಾಮಾನ್ಯ ಶಕ 1206ರಿಂದ 1290. ಇಂಪಾರ್ಟೆಂಟ್ ಆಗತ್ತೆ, ನೆನ್ಪಿಟ್ಕೋರಿ. ಗುಲಾಮಿ ಸಂತತಿ ಎಷ್ಟು? ಗುಲಾಮಿ ಸಂತತಿ 1206ರಿಂದ 1290. ಇದಿಷ್ಟು ಕೂಡ ಗುಲಾಮಿ ಸಂತತಿಯ ಒಂದು ಕಾಲಾವಧಿ ಆಗಿರ್ತದೆ. ಓಕೆ, ಅದೇ ರೀತಿಯಾಗಿ ನೆಕ್ಸ್ಟ್ ನೋಡೋಣ. ಗುಲಾಮಿ ಸಂತತಿ ಸಾಮಾನ್ಯ ಶಕ 1206ರಿಂದ 1290. ಮಾಮೂಲಕ್ ಅಥವಾ ಗುಲಾಮಿ ಸಂತತಿಯ ಸ್ಥಾಪಕ ಯಾರು? ಕುತುಬುದ್ದೀನ್ ಐಬಕ್. ಮಾಮೂಲಕ್ ಅಥವಾ ಗುಲಾಮಿ, ಮಾಮೂಲಕ್ ಅಂದ್ರೇನು? ಗುಲಾಮರು ಅಂತ ಅರ್ಥ. ಓಕೆ, ಮಾಮೂಲಕ್ ಅಥವಾ ಗುಲಾಮಿ ಸಂತತಿಯ ಸ್ಥಾಪಕರು ಯಾರು? ಕುತುಬುದ್ದೀನ್ ಐಬಕ್. ಕಾಲಾವಧಿ ಎಷ್ಟಾಗಿರ್ತದೆ? 1206ರಿಂದ 1290.
ಖಿಲ್ಜಿ ಸಂತತಿ ಸಾಮಾನ್ಯ ಶಕೆ 1290ರಿಂದ 1320. ಖಿಲ್ಜಿ ಸಂತತಿ ಯಾವಾಗ? 1290ರಿಂದ 1320. ಖಿಲ್ಜಿ ಸಂತತಿ, ಖಿಲ್ಜಿ ಎಂಬ ಪದವು ಟರ್ಕಿ ಭಾಷೆಯಲ್ಲಿ ಖಡ್ಗಧಾರಿ ಪುರುಷ. ಇದು ಕೂಡ ಕ್ವಶನ್ ಆಗಿದೆ. ಖಿಲ್ಜಿ ಎಂಬ ಪದದ ಅರ್ಥ ಅಂತ ಕೊಟ್ಟು ಕೆಳಗೆ ಆಪ್ಷನ್ಸ್ಗಳನ್ನು ಕೊಡಲಾಗಿತ್ತು. ಖಿಲ್ಜಿ ಎಂಬ ಪದದ ಅರ್ಥ ಏನಾಗ್ತದೆ? ಟರ್ಕಿ ಭಾಷೆಯಲ್ಲಿ ಖಡ್ಗಧಾರಿ ಪುರುಷ ಎಂಬ ಅರ್ಥದ್ದಾಗಿದೆ. ಯಾವುದು? ಖಿಲ್ಜಿ ಎಂಬ ಪದ. ಇದರ ಸ್ಥಾಪಕರು, ಸಂತತಿಯ ಸ್ಥಾಪಕರು ಯಾರಾಗಿರ್ತಾರೆ? ಜಲಾಲುದ್ದೀನ್ ಖಿಲ್ಜಿ. ಖಿಲ್ಜಿ ಸಂತತಿಯ ಸ್ಥಾಪಕ ಜಲಾಲುದ್ದೀನ್ ಖಿಲ್ಜಿ. ಖಿಲ್ಜಿ ಸಂತತಿಯ ಸಂಸ್ಥಾಪಕನಾಗಿರ್ತಾನೆ. ಓಕೆ, ಹಾಗಾದರೆ ಇದರ ಕಾಲಾವಧಿ ಬರೆಯೋಣ ಯಾವ ರೀತಿ ಇದೆ ಅಂತ. ಖಿಲ್ಜಿ ಸಂತತಿಯ ಒಂದು ಕಾಲಾವಧಿ 1290ರಿಂದ 1320. ಓಕೆ, 1290ರಿಂದ 1320 ಖಿಲ್ಜಿ ಸಂತತಿಯ ಒಂದು ಕಾಲಾವಧಿ. ಅದೇ ರೀತಿಯಾಗಿ ನೆಕ್ಸ್ಟ್ ನೋಡೋಣ. ತುಘಲಕ್ ಸಂತತಿ ಸಾಮಾನ್ಯ ಶಕ 1320ರಿಂದ 1413. ಖಿಲ್ಜಿ ಸಂತತಿಯ ನಂತರ ಬಂದವರು ಯಾರು? ತುಘಲಕ್ ಸಂತತಿ 1320ರಿಂದ 1413. ಸಾಮಾನ್ಯ ಶಕೆ 1320ರಲ್ಲಿ ಘಿಯಾಸುದ್ದೀನ್ ತುಘಲಕ್ ಎಂಬುವವನು ತುಘಲಕ್ ಸಂತತಿಯನ್ನು ಸ್ಥಾಪಿಸಿದನು. ತುಘಲಕ್ ಸಂತತಿಯ ಸ್ಥಾಪಕರು ಯಾರು? ಘಿಯಾಸುದ್ದೀನ್ ತುಘಲಕ್. ಸ್ಥಾಪನೆಯಾದದ್ದು 1320ರಲ್ಲಿ. 1320ರಿಂದ 1413. 1320ರಿಂದ 1413. ನೆಕ್ಸ್ಟ್ ನೋಡೋಣ ಸೈಯದ್ ಸಂತತಿ ಬಗ್ಗೆ. ಸೈಯದ್ ಸಂತತಿ ಸಾಮಾನ್ಯ ಶಕೆ 1414ರಿಂದ 1451ರವರೆಗೆ ಖಿಜರ್ ಖಾನ್ ಇದರ ಸಂಸ್ಥಾಪಕನಾಗಿದ್ದನು. ಹಾಗಾದರೆ ಸೈಯದ್ ಸಂತತಿಯ ಒಂದು ಸ್ಥಾಪನೆ ಯಾವಾಗ? 1414ರಿಂದ 1451. ನೋಡೋಣ. 1414ರಿಂದ 1451ರವರೆಗೆ ಯಾರ್ದು? ಸೈಯದ್ ಸಂತತಿ. ಅದೇ ರೀತಿಯಾಗಿ ನೆಕ್ಸ್ಟ್ ನೋಡೋಣ. ಲೋಧಿ ಸುಲ್ತಾನರು ಸಾಮಾನ್ಯ ಶಕೆ 1451ರಿಂದ 1526. ಸ್ಥಾಪಕರು ಯಾರು? ಬಹಲಲ್ ಲೋಧಿ. ಓಕೆ, ಲೋಧಿ ಸಂತತಿಯ ಸ್ಥಾಪಕರು ಯಾರಾಗಿರ್ತಾರೆ? ಬಹಲಲ್ ಲೋಧಿ. ಇವರ ಒಂದು ಕಾಲಾವಧಿ 1451ರಿಂದ 1526. ಲೋಧಿ ಸಂತತಿ 1451ರಿಂದ 1526. ಓಕೆ, ಇಲ್ಲಿ ಮೊದಲ ಸ್ಥಾಪನೆಯಾದದ್ದು ಯಾವುದು? ಗುಲಾಮಿ ಸಂತತಿ. ಇದು 1ನೇ ಸ್ಥಾನಕ್ಕೆ. ನೆಕ್ಸ್ಟ್ ಯಾವುದು? ಖಿಲ್ಜಿ ಸಂತತಿ. ಸೆಕೆಂಡು. ನೆಕ್ಸ್ಟ್ 3ನೇದು ತುಘಲಕ ಸಂತತಿ. 4ನೇದು ಸೈಯದ್ ಸಂತತಿ ಮತ್ತು 5ನೇದು ಲೋಧಿ ಸಂತತಿ. ಸರಿಯಾದಂತಹ ಒಂದು ಕಾಲಾನುಕ್ರಮಣಿಕೆ. ಪ್ರಶ್ನೆ ಸಂಖ್ಯೆ 199 ಹೊಂದಿಸಿ ಬರೆಯಿರಿ ಅಂತ ಇದೆ. ಹೊಂದಿಸಿ ಬರೆಯಿರಿ ನೋಡೋಣ. 1ನೇದು ಅಶೋಕ, ಕನಿಷ್ಕ, ಅಶ್ವಘೋಷ, ಗಾಂಧಾರ ಅಂತ ಇದೆ. ಈ ಕಡೆ ಕನಿಷ್ಕಪುರ, ಬುದ್ಧಚರಿತೆ, ಕಲಾಕೇಂದ್ರ ಮತ್ತು ದೇವನಾಂಪ್ರಿಯ ಅಂತ ಇದೆ. ಈ ಪ್ರಶ್ನೆಗೆ ಸ್ವಲ್ಪ ವಿವರಣೆಯನ್ನು ನೋಡ್ತಾ ಹೋಗೋಣ, ಆಮೇಲೆ ಅದನ್ನು ಹೊಂದಿಸೋಣ. ಭಾರತದ ಉಪಖಂಡದ ಉದ್ದಗಲಕ್ಕೂ ನೂರಾರು ಅಶೋಕನ ಶಾಸನಗಳು ಹರಡಿಕೊಂಡಿವೆ. ಈ ಶಾಸನಗಳು ಪ್ರಧಾನವಾಗಿ ಬ್ರಾಹ್ಮಿ ಲಿಪಿ ಮತ್ತು ಪ್ರಾಕೃತ ಭಾಷೆಯಲ್ಲಿ ಕಂಡುಬಂದಿವೆ. ಕರ್ನಾಟಕದ 9 ಸ್ಥಳಗಳಲ್ಲಿ ಅಶೋಕನ 17 ಶಾಸನಗಳು ದೊರೆತಿವೆ. ಆದ ಕಾರಣ ಭಾರತ ದೇಶದಲ್ಲಿ ಶಾಸನಗಳ ಪಿತಾಮಹ ಎಂದು ಯಾರನ್ನು ಕರೆಯಲಾಗ್ತದಪ್ಪ ಅಂತಂದರೆ ಅಶೋಕನನ್ನು ಕರೆಯಲಾಗ್ತದೆ. ಇವುಗಳಲ್ಲಿ ರಾಯಚೂರು ಜಿಲ್ಲೆಯ ಮಶ್ಕಿ ಶಾಸನ ಪ್ರಮುಖವಾದದ್ದು. ಕರ್ನಾಟಕದಲ್ಲಿ ಒಟ್ಟು ಎಷ್ಟು ಶಾಸನಗಳು ದೊರಕಿದಾವೆ? 17 ಶಾಸನಗಳು ದೊರೆತಿವೆ. ಅದರಲ್ಲಿ ರಾಯಚೂರು ಜಿಲ್ಲೆಯ ಮಸ್ಕಿ ಶಾಸನ ಪ್ರಮುಖವಾದದ್ದು. ಯಾಕೆ ಅಂದರೆ ಈ ಶಾಸನದಲ್ಲಿ ಮೊಟ್ಟ ಮೊದಲ ಬಾರಿಗೆ ಅಶೋಕನ ಹೆಸರು ಕಂಡುಬಂದಿತ್ತು. ಆವರೆಗೆ ಶಾಸನಗಳಲ್ಲಿ ದೇವನಾಂಪ್ರಿಯ, ಪ್ರಿಯದರ್ಶಿ ಎಂದಷ್ಟೇ ಇದ್ದಿತು. ಮಸ್ಕಿ ಶಾಸನದಲ್ಲಿ ದೇವನಾಂಪ್ರಿಯ, ಪ್ರಿಯದರ್ಶಿ, ಅಶೋಕ ಎಂದು ಬರೆಯಲಾಗಿತ್ತು. ಯಾವ ಶಾಸನದಲ್ಲಿ ದೇವನಾಂಪ್ರಿಯ, ಪ್ರಿಯದರ್ಶಿ, ಅಶೋಕ ಎಂದು ಬರೆಯಲಾಗ್ತಿತ್ತು ಅಂತ ಕ್ವಶನ್ ಬಂದರೆ ಯಾವ ಶಾಸನದಲ್ಲಿ? ಮಸ್ಕಿ ಶಾಸನದಲ್ಲಿ. ರಾಯಚೂರು ಜಿಲ್ಲೆಯ ಮಸ್ಕಿ ಶಾಸನದಲ್ಲಿ. ಈ ಶಾಸನದಲ್ಲಿ ದೇವನಾಂಪ್ರಿಯ, ಪ್ರಿಯದರ್ಶಿ, ಅಶೋಕ ಎಂದು ಮೊಟ್ಟ ಮೊದಲ ಬಾರಿಗೆ ತಿಳಿಸಲಾಗಿತ್ತು. ಹಾಗಾಗಿ ಇದು ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಶಾಸನವಾಗಿರ್ತದೆ. ಓಕೆ, ನೆಕ್ಸ್ಟ್ ನೋಡೋಣ. ಅದೇ ರೀತಿಯಾಗಿ ಅಶೋಕನ ಶಾಸನಗಳಿಂದ ಅವನ ಜೀವನ, ಸಾಧನೆ, ಸಾಮ್ರಾಜ್ಯದ ವ್ಯಾಪ್ತಿ ಮೊದಲಾದ ಅಂಶಗಳು ತಿಳಿದು ಬರುತ್ತವೆ. ಬಿಂದುಸಾರನ ನಂತರ ಅವನ ಮಗ ಅಶೋಕನು ಅಧಿಕಾರಕ್ಕೆ ಬಂದನು. ಜಗತ್ತಿನ ಇತಿಹಾಸದಲ್ಲಿ ಅವನಿಗೆ ವಿಶಿಷ್ಟ ಸ್ಥಾನವಿದೆ. ಏಕೆಂದರೆ ಜಗತ್ತಿನ ಇತಿಹಾಸದಲ್ಲಿ ಈತನಿಗೆ ವಿಶಿಷ್ಟ ಸ್ಥಾನವಿದೆ. ಏಕೆಂದರೆ ಪ್ರಜೆಗಳೆಲ್ಲರೂ ನನ್ನ ಮಕ್ಕಳಿದ್ದಂತೆ ಎನ್ನುವ ಮೂಲಕ ಪ್ರಜಾಪಾಲನೆಗೆ ಆದ್ಯತೆ ನೀಡಿದ ಮೊದಲ ದೊರೆ. ಈ ಹೇಳಿಕೆಯನ್ನು ಸುಮಾಸತಿ ಕ್ವಶನ್ ಆಗಿದೆ ಇದು, ಹಾಗಾಗಿ ಇಂಪಾರ್ಟೆಂಟ್ ಆಗತ್ತೆ. ಪ್ರಜೆಗಳೆಲ್ಲರೂ ನನ್ನ ಮಕ್ಕಳಿದ್ದಂತೆ ಎನ್ನುವ ಹೇಳಿಕೆಯನ್ನು ಕೊಟ್ಟವರು ಯಾರು ಅಂದರೆ ಅಶೋಕನಾಗಿರ್ತಾನೆ. ಎನ್ನುವ ಮೂಲಕ ಪ್ರಜಾಪಾಲನೆ ಆದ್ಯತೆಯನ್ನು ನೀಡಿದಂತಹ ಮೊದಲ ದೊರೆ ಅಶೋಕ. ಅದೇ ರೀತಿಯಾಗಿ ಸುಮಾರು 2000 ವರ್ಷಗಳ ಹಿಂದೆ ಗಾಂಧಾರ ಅಂದರೆ ಈಗಿನ ಅಫ್ಘಾನಿಸ್ತಾನ ಆಗತ್ತೆ. ಹಳೆಯ ಕಾಲದ ಗಾಂಧಾರ ಈಗಿನ ಯಾವುದು? ಅಫ್ಘಾನಿಸ್ತಾನ.
ಎಂಬ ಪ್ರದೇಶದಲ್ಲಿ ಕುಶಾಣ ಎಂಬ ರಾಜವಂಶವು ಆಳ್ವಿಕೆ ನಡೆಸುತ್ತಿತ್ತು. ಕುಶಾಣರಲ್ಲಿ ಕನಿಷ್ಕ ಪ್ರಸಿದ್ಧನಾದ ಅರಸ. ಕನಿಷ್ಕನು ತಾನು ಅಧಿಕಾರಕ್ಕೆ ಬಂದ ನೆನಪಿಗಾಗಿ ಶಕ ಅಥವಾ ಶಾಲಿವಾಹನ ಶಕ, ಇಂಪಾರ್ಟೆಂಟು ನೆನಪಿಟ್ಕೋರಿ, ಶಕ ಅಥವಾ ಶಾಲಿವಾಹನ ಶಕ ವರ್ಷವನ್ನು ಪ್ರಾರಂಭ ಮಾಡಿದ. ಶಕ ಅಥವಾ ಶಾಲಿವಾಹನ ಶಕ ಎಂಬ ಒಂದು ವರ್ಷವನ್ನು ಪ್ರಾರಂಭ ಮಾಡಿದವರು ಯಾರು ಅಂತ ಕ್ವಶನ್ ಬರಬಹುದು. ಯಾರಾಗಿರ್ತಾರೆ? ಕನಿಷ್ಕ ಆಗಿರ್ತಾನೆ. ಓಕೆ, ಕುಶಾಣರ ಪ್ರಸಿದ್ಧ ದೊರೆಗಳಲ್ಲಿ ಒಬ್ಬ ಆದಂತಹ ಕನಿಷ್ಕ. ಓಕೆ, ಈತನೇ ಪ್ರಾರಂಭ ಮಾಡಿದಂತಹ ವರ್ಷ ಯಾವುದು? ಶಕ ವರ್ಷ ಅಥವಾ ಶಾಲಿವಾಹನ ಶಕ. ಇದೇ ಇಂದು ಭಾರತದ ಸರ್ಕಾರದ ಅಧಿಕೃತ ಕ್ಯಾಲೆಂಡರ್ ವರ್ಷವಾಗಿದೆ. ಭಾರತ ಸರ್ಕಾರದ ಅಧಿಕೃತ ಕ್ಯಾಲೆಂಡರ್ ವರ್ಷ ಯಾವುದಾಗಿದೆ? ಕನಿಷ್ಕನು ಪ್ರಾರಂಭ ಮಾಡಿದಂತಹ ಶಕ ವರ್ಷ ಅಥವಾ ಶಾಲಿವಾಹನ ಶಕ ವರ್ಷ. ಕನಿಷ್ಕನು ಹಲವು ಸ್ತೂಪಗಳನ್ನು ನಿರ್ಮಿಸಿದನು. ಅದರಲ್ಲಿ ಪುರುಷಪುರ, ಇಂದಿನ ಪೇಶಾವರ. ಓಕೆ, ಪುರುಷಪುರ ಇಂದಿನ ಪೇಶಾವರದಲ್ಲಿ ಅವನು ಕಟ್ಟಿಸಿದ ಸ್ತೂಪಕ್ಕೆ 13 ಅಂತಸ್ತುಗಳ ಗೋಪುರವಿತ್ತು. ಗೋಪುರವು 400 ಅಡಿ ಎತ್ತರವಿದ್ದು ಆ ಕಾಲದ ಒಂದು ಕೌತುಕವೆನಿಸಿತ್ತು. ಓಕೆ, ಯಾರು ಕಟ್ಟಿಸಿದ್ರು ಇದನ್ನು? ಕನಿಷ್ಕ. ಕನಿಷ್ಕಪುರ ಎಂಬ ನಗರವನ್ನು ನಿರ್ಮಾಣ ಮಾಡಿಸಿದನು. ಹಾಗಾದರೆ ಕನಿಷ್ಕಪುರ ಎಂಬ ನಗರವನ್ನು ನಿರ್ಮಾಣ ಮಾಡಿಸಿದವರು ಯಾರು? ಕನಿಷ್ಕನಾಗಿರ್ತಾನೆ. ಕನಿಷ್ಕನು ವಿದ್ವಾಂಸನು ಮತ್ತು ಸಾಹಿತಿಗಳಿಗೆ ಆಶ್ರಯ ನೀಡಿದ್ದನು. ಕನಿಷ್ಕನು ವಿದ್ವಾಂಸರು ಮತ್ತು ಸಾಹಿತಿಗಳಿಗೂ ಕೂಡ ಆಶ್ರಯದಾತನಾಗಿದ್ದನು. ಅವರಲ್ಲಿ ವೆರಿ ಫೇಮಸ್ ಆಗಿರುವಂಥವ್ರು ಯಾರಪ್ಪ ಅಂತಂದರೆ ಅಶ್ವಘೋಷ ಪ್ರಮುಖನಾಗಿದ್ದನು. ಇವನು ಬುದ್ಧ ಚರಿತ ಎಂಬ ಕೃತಿಯನ್ನು ಸಂಸ್ಕೃತದಲ್ಲಿ ರಚಿಸಿದ್ದಾನೆ. ಹಾಗಾದರೆ ಅಶ್ವಘೋಷನು ಬರೆದಂತಹ ಪ್ರಮುಖ ಕೃತಿ ಯಾವುದು? ಬುದ್ಧ ಚರಿತ. ಯಾವ ಭಾಷೆಯಲ್ಲಿದೆ? ಸಂಸ್ಕೃತ ಭಾಷೆಯಲ್ಲಿದೆ. ಓಕೆ, ಅಶ್ವಘೋಷನು ಬುದ್ಧ ಚರಿತ ಎಂಬ ಕೃತಿಯನ್ನು ಸಂಸ್ಕೃತದಲ್ಲಿ ರಚಿಸಿದ್ದಾನೆ. ನೆಕ್ಸ್ಟ್ ನೋಡ್ರಿ ಮಾಹಿತಿ. ಕನಿಷ್ಕನು ಕಲಾಪೋಷಕನಾಗಿದ್ದನು. ಅವನು ಬೇರೆ ಬೇರೆ ದೇಶಗಳ ಕಲಾಕಾರರನ್ನು ತನ್ನಲ್ಲಿಗೆ ಕರೆಸಿಕೊಂಡು ಇದರ ಪರಿಣಾಮವಾಗಿ ವಿವಿಧ ಕಲಾ ಶೈಲಿಗಳು ಬೆರೆತು ಹೊಸ ಒಂದು ಶೈಲಿಯಾದಂತಹ ಯಾವ ಶೈಲಿ ಅದು? ಗಾಂಧಾರ ಅಥವಾ ಮಥುರಾ ಎಂಬ ಹೊಸ ಶೈಲಿಗಳು ಹುಟ್ಟಿಕೊಂಡವು. ಗಾಂಧಾರ ಮತ್ತು ಮಥುರಾ ಶೈಲಿಯನ್ನು ಪ್ರಸಿದ್ಧಿಗೊಳಿಸಿದವರು ಯಾರು ಅಂದರೆ ಕುಶಾಣರು. ನೆನಪಿಟ್ಕೋರಿ. ಓಕೆ, ಹಾಗಾದರೆ ನೋಡೋಣ ಪ್ರಶ್ನೆ ಏನಿತ್ತು ಅಂತ. ಪ್ರಶ್ನೆ ಇತ್ತು, ಅಶೋಕನಿಗೆ ಸಂಬಂಧಿಸಿದ್ದು ಯಾವುದು? ದೇವನಾಂಪ್ರಿಯ. ಹಾಗಾಗಿ ಒಂದನೇದೇನಾಗತ್ತೆ? ಡಿ ಆಗತ್ತೆ. ಕನಿಷ್ಕಪುರ ಎಂಬ ಒಂದು ಹೊಸ ನಗರವನ್ನು ನಿರ್ಮಾಣ ಮಾಡಿದ. ಅಶ್ವಘೋಷ ಬುದ್ಧ ಚರಿತೆ ಎಂಬ ಕೃತಿಯನ್ನು ಬರೆದಿದ್ದನು. ಗಾಂಧಾರ ಏನಪ್ಪ ಅಂದರೆ ಕಲಾ ಕೇಂದ್ರ. ಓಕೆ, ಹಾಗಾದರೆ ಒಂದನೇದೇನಾಗತ್ತೆ? ಅಶೋಕ ಡಿ ಆಗತ್ತೆ. ಆಮೇಲೆ ಎರಡನೇದು ಕನಿಷ್ಕ ಎ ಆಗತ್ತೆ. ಮೂರನೇದು ಅಶ್ವಘೋಷ ಬಿ ಆಗತ್ತೆ, ಬುದ್ಧ ಚರಿತೆ. ಅದೇ ರೀತಿಯಾಗಿ ನಾಲ್ಕನೇದು ಗಾಂಧಾರ ಒಂದು ಕಲಾ ಕೇಂದ್ರ. ಓಕೆ, ಹಾಗಾಗಿ ಅಥವಾ ಒಂದು ಶಿಲ್ಪಕಲೆಯಾಗಿದೆ ಗಾಂಧಾರ ಎನ್ನುವುದು. ಹಾಗಾಗಿ ಇದು ಸಿ ಆಗತ್ತೆ. ಓಕೆ, ಈ ಪ್ರಶ್ನೆಗೆ ಸರಿಯಾದಂಥ ಹೊಂದಾಣಿಕೆ ಡಿ, ಎ, ಬಿ, ಸಿ ಸರಿಯಾದಂಥ ಒಂದು ಹೊಂದಾಣಿಕೆ. ಓಕೆ, ನೆಕ್ಸ್ಟ್ ಪ್ರಶ್ನೆ, ಕೊನೆ ಪ್ರಶ್ನೆ ನೋಡೋಣ ಯಾವ ರೀತಿ ಇದೆ ಅಂತ. ಪ್ರಶ್ನೆ ಸಂಖ್ಯೆ 200. ವಿಕ್ರಮಾದಿತ್ಯ ಎಂಬುದು ಯಾವ ಗುಪ್ತ ಸಾಮ್ರಾಟನ ಬಿರುದಾಗಿತ್ತು? ಯಾವುದು? ವಿಕ್ರಮಾದಿತ್ಯ ಎಂಬುದು ಯಾವ ಗುಪ್ತ ಸಾಮ್ರಾಟನ ಬಿರುದಾಗಿತ್ತು? ಇದು ಕೂಡ ಕ್ವಶನ್ ಆಗಿದೆ, ಸುಮಾರು ಸರಿ ಇಂಪಾರ್ಟೆಂಟ್ ಆಗತ್ತೆ. ನೋಡ್ತಾ ಹೋಗೋಣ ಆಪ್ಷನ್ಸಲ್ಲಿ. ಸಮುದ್ರಗುಪ್ತ, ಎರಡನೇ ಚಂದ್ರಗುಪ್ತ, ಕಾಳಿದಾಸ ಮತ್ತು ವಿಷ್ಣು ಶರ್ಮಾ ಅಂತ ಇದೆ. ನೋಡೋಣ ಈ ವಿಕ್ರಮಾದಿತ್ಯ ಎಂಬುದು ಯಾರ ಬಿರುದಾಗಿತ್ತು ನೋಡ್ತಾ ಹೋಗೋಣ. ಓಕೆ, ಮೊದಲನೇದಾಗಿ ನೋಡ್ರಿ, ಮೌರ್ಯರ ನಂತರ ಸಾಮ್ರಾಜ್ಯ ಕಟ್ಟಿದವರು ಯಾರು ಅಂದರೆ ಗುಪ್ತರು. ಓಕೆ, ಗುಪ್ತರು ಭಾರತದ ಮಹತ್ವದ ರಾಜಮನೆತನವಾಗಿದೆ. ಗುಪ್ತ ಸಾಮ್ರಾಜ್ಯ ಭಾರತ ದೇಶದ ಒಂದು ಮಹತ್ವಪೂರ್ಣ ಒಂದು ಮನೆತನವಾಗಿದೆ. ಇವರು ಕಲೆ ಮತ್ತು ಸಾಹಿತ್ಯಕ್ಕೆ ಕೊಟ್ಟಿರುವಂತಹ ಅಪಾರ ಕೊಡುಗೆಯಿಂದನೇ ಈ ಸಾಮ್ರಾಜ್ಯಕ್ಕೆ ನಾವು ಸುವರ್ಣ ಯುಗದ ಕಾಲ ಅಂತಲೂ ಕೂಡ ಕರೆಯಲಾಗ್ತದೆ. ಗುಪ್ತರ ರಾಜಧಾನಿ ಯಾವುದಾಗಿತ್ತಪ್ಪ ಅಂದರೆ ಪಾಟಲಿಪುತ್ರವಾಗಿತ್ತು. ಗುಪ್ತರ ರಾಜಧಾನಿ ಯಾವುದು? ಪಾಟಲಿಪುತ್ರ. ಈ ವಂಶದಲ್ಲಿ ಸಮುದ್ರಗುಪ್ತ ಮತ್ತು ಎರಡನೇ ಚಂದ್ರಗುಪ್ತ ಪ್ರಸಿದ್ಧವಾದಂತಹ ದೊರೆಗಳು. ಯಾವ ಒಂದು ಸಾಮ್ರಾಜ್ಯದಲ್ಲಿ? ಗುಪ್ತ ಸಾಮ್ರಾಜ್ಯದಲ್ಲಿ. ಸಮುದ್ರಗುಪ್ತನು ಮಹಾಪರಾಕ್ರಮಿ. ಅವನ ದಿಗ್ವಿಜಯವನ್ನು ಕುರಿತು ಅಲಹಾಬಾದಿನ ಸ್ತಂಭದ ಮೇಲಿನ ಶಾಸನ ಒಂದು ವಿವರ ನೀಡುತ್ತದೆ. ಈ ಶಾಸನವನ್ನು ಸಮುದ್ರಗುಪ್ತನದ ಆಸ್ಥಾನ ಕವಿ ಹರಿಶೇಣನು ರಚಿಸಿದನು. ಈತನು ವಿದ್ಯಾಪೋಷಕನಾಗಿದ್ದನು ಮತ್ತು ಸ್ವತಃ ಕವಿ ಹಾಗೂ ಸಂಗೀತಗಾರನಾಗಿದ್ದ. ಯಾರು? ಸಮುದ್ರಗುಪ್ತ. ಆತನು ಕವಿರಾಜ ಎಂಬ ಬಿರುದನ್ನು ಧರಿಸಿದನು. ಓಕೆ, ವೆರಿ ಫೇಮಸ್ ಇದು, ನೆನ್ಪಿಟ್ಕೋರಿ. ಕವಿರಾಜ ಎಂಬ ಬಿರುದು ಯಾರಿಗಿತ್ತು? ಗುಪ್ತ
ಗುಪ್ತ ಸಾಮ್ರಾಜ್ಯದಲ್ಲಿ ಅಂತಂದರೆ ಸಮುದ್ರಗುಪ್ತನಿಗೆ ಇತ್ತು. ಓಕೆ, ನೆಕ್ಸ್ಟ್ ನೋಡೋಣ ಮಾಹಿತಿ. ಸಮುದ್ರಗುಪ್ತನ ಪುತ್ರ ಹಾಗೂ ಉತ್ತರಾಧಿಕಾರಿಯಾದ ಎರಡನೇ ಚಂದ್ರಗುಪ್ತ ಯುದ್ಧ ಕಲೆಯಲ್ಲಿ ನಿಪುಣನಾಗಿದ್ದನು. ಹಾಗಾದರೆ ಎರಡನೇ ಚಂದ್ರಗುಪ್ತ ಯಾರ ಮಗನಾಗಿರ್ತಾನೆ? ಸಮುದ್ರಗುಪ್ತನ ಮಗನಾಗಿರ್ತಾನೆ. ಸತ್ರಪರರನ್ನು ಚಂದ್ರಗುಪ್ತನು ಸೋಲಿಸಿದನು. ವೆರಿ ಫೇಮಸ್ ಇದು. ಸತ್ರಪರರನ್ನು ಚಂದ್ರಗುಪ್ತನು ಸೋಲಿಸಿದನು ಅಂದರೆ ಎರಡನೇ ಚಂದ್ರಗುಪ್ತ. ಓಕೆ, ಎರಡನೇ ಚಂದ್ರಗುಪ್ತನು ಸೋಲಿಸಿದನು. ಇದು ಅವನ ಮುಖ್ಯ ಸೈನಿಕ ಸಾಧನೆಯಾಗಿತ್ತು. ಅವನಿಗೆ ವಿಕ್ರಮಾದಿತ್ಯ ಎಂಬ ಬಿರುದಿತ್ತು. ಆದರೆ ವಿಕ್ರಮಾದಿತ್ಯ ಎಂಬ ಬಿರುದು ಯಾರಿಗಿತ್ತು? ಎರಡನೇ ಚಂದ್ರಗುಪ್ತನಿಗೆ ಇತ್ತು. ಓಕೆ, ಗುಪ್ತ ಸಾಮ್ರಾಜ್ಯದಲ್ಲಿ ವಿಕ್ರಮಾದಿತ್ಯ ಎಂಬ ಬಿರುದು ಎರಡನೇ ಚಂದ್ರಗುಪ್ತನಿಗೆ ಇತ್ತು. ಗುಪ್ತರ ಕಾಲದಲ್ಲಿ ರಾಜಾಶ್ರಯದಿಂದ ಸಂಸ್ಕೃತ ಸಾಹಿತ್ಯವು ಸಮೃದ್ಧವಾಗಿ ಬೆಳೆಯಿತು. ಕಾಳಿದಾಸನು ಗುಪ್ತರ ಕಾಲದ ಮಹಾನ್ ಕವಿ. ಈತನು ಜಗತ್ತಿನ ಶ್ರೇಷ್ಠ ನಾಟಕಕಾರರಲ್ಲಿ ಒಬ್ಬನಾಗಿದ್ದಾನೆ. ಜಗತ್ತಿನ ಶ್ರೇಷ್ಠ ನಾಟಕಕಾರರಲ್ಲಿ ಒಬ್ಬರಾದಂಥವರು ಯಾರು? ಕಾಳಿದಾಸ. ಈತ ಯಾರ ಒಂದು ಆಸ್ಥಾನದ ಕವಿ? ಗುಪ್ತರ ಆಸ್ಥಾನದ ಕವಿ. ಓಕೆ, ನೆನಪಿಟ್ಕೋರಿ. ಅದೇ ರೀತಿಯಾಗಿ ಈತ ಎರಡನೇ ಚಂದ್ರಗುಪ್ತನ ಆಸ್ಥಾನದಲ್ಲಿದ್ದಂತಹ ಕವಿಯಾಗಿರ್ತಾನೆ. ಎರಡನೇ ಚಂದ್ರಗುಪ್ತನ ಆಸ್ಥಾನವನ್ನು ಅಲಂಕರಿಸಿದ್ದ 9 ಮಂದಿ ನವರತ್ನರಲ್ಲಿ ಇವನು ಕೂಡ ಒಬ್ಬನಾಗಿದ್ದನು. ಯಾರು? ಕಾಳಿದಾಸ. ಓಕೆ, ಹಾಗಾದ್ರೆ ಕಾಳಿದಾಸ ಯಾರ ಒಂದು ಆಸ್ಥಾನದ ಕವಿ? ಎರಡನೇ ಚಂದ್ರಗುಪ್ತನ ಆಸ್ಥಾನದ ಕವಿಯಾಗಿರ್ತಾನೆ. ನೆಕ್ಸ್ಟ್ ನೋಡೋಣ ಮಾಹಿತಿ. ಕಾಳಿದಾಸನು 4 ಕಾವ್ಯಗಳು ಮತ್ತು 3 ನಾಟಕಗಳನ್ನು ರಚಿಸಿದ್ದಾನೆ. ಅಭಿಜ್ಞಾನ ಶಾಕುಂತಲಂ ಎಂಬುದು ಆತನ ಶ್ರೇಷ್ಠ ನಾಟಕ. ಅವನನ್ನು ಕವಿ ಕುಲಗುರು ಎಂಬುದಾಗಿ ಪ್ರಶಂಸೆ ಮಾಡಲಾಗಿದೆ. ಯಾಕೆ ಕವಿ ಕುಲಗುರು ಎಂದು ಪ್ರಶಂಸೆ ಮಾಡಲಾಗಿದೆ ಅಂದರೆ ಕಾಳಿದಾಸನಿಗೆ. ಓಕೆ, ನೆನ್ಪಿಟ್ಕೋರಿ. ವಿಷ್ಣು ಶರ್ಮನ ಪಂಚತಂತ್ರ ಎಂಬ ಕಥಾ ಸಂಗ್ರಹವು ಇದೇ ಕಾಲಕ್ಕೆ ಸೇರಿದೆ. ವಿಷ್ಣು ಶರ್ಮನ ಪ್ರಸಿದ್ಧವಾದಂತಹ ಒಂದು ಕಥಾ ಸಂಗ್ರಹ ಯಾವುದಾಗಿರ್ತದೆ? ಪಂಚತಂತ್ರ. ಹಾಗಾದರೆ ಪಂಚತಂತ್ರ ಸಂಬಂಧಿಸಿದ್ದು ವಿಷ್ಣು ಶರ್ಮನಿಗೆ. ಓಕೆ, ಇದಿಷ್ಟು ಕೂಡ ಇಂಪಾರ್ಟೆಂಟ್ ಆಗಿರುವಂತಹ ಮಾಹಿತಿ. ಈ ಪ್ರಶ್ನೆಗೆ ಸರಿಯಾದಂತಹ ಉತ್ತರ ಯಾವುದಾಗತ್ತಪ್ಪ ಅಂತಂದ್ರೆ ಎರಡನೇ ಚಂದ್ರಗುಪ್ತ. ಓಕೆ, ವಿಕ್ರಮಾದಿತ್ಯ ಎಂಬುದು ಯಾವ ಗುಪ್ತ ಸಾಮ್ರಾಟನ ಬಿರುದಾಗಿತ್ತು ಅಂತಂದ್ರೆ ಎರಡನೇ ಚಂದ್ರಗುಪ್ತನಿಗೆ ಸಂಬಂಧಿಸಿರುವಂತಹ ಬಿರುದಾಗಿತ್ತು. ಓಕೆ, ಇದಿಷ್ಟು ಕೂಡ ಇಂಪಾರ್ಟೆಂಟ್ ಆಗಿರುವಂತಹ ಮಾಹಿತಿ ಈ ಒಂದು ತರಗತಿಗೆ ಸಂಬಂಧಿಸಿರುವ ಹಾಗೆ. ಮತ್ತೆ ಸಿಗೋಣ ಮುಂದಿನ ಒಂದು ತರಗತಿಯಲ್ಲಿ ಅಂತ ಹೇಳ್ತೀನಿ. ಇನ್ನೂ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ನಮ್ಮನ್ನು ಇದೇ ರೀತಿಯಾಗಿ ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ ಈ ಒಂದು ಕ್ಲಾಸನ್ನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.